ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಹರಿ ಓಂ. ಪಾಂತ್ವಸ್ಮಾನ್ ಪುರುಹೂತ ವೈರಿಬಲವನ್ಮಾತಂಗಮಾದ್ಯದ್ಘಟಾ ಕುಂಭೋಚ್ಛಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾದಾರಿತಾರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾನಾಕಿ ವೃಂದೈಃ. ವಾಯುಸ್ತುತಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರತಕ್ಕಂತಹ ವಾಯುಸ್ತುತಿ, ಅದಕ್ಕೆ ಸಂಪುಟೀಕರಣವಾಗಿ ನರಸಿಂಹದೇವರ ಸ್ತೋತ್ರ ಇರಲಿ ಎಂಬುದಾಗಿ ಶ್ರೀಮದಾಚಾರ್ಯರು ತಾವು ನಖಸ್ತುತಿಯನ್ನು ರಚನೆ ಮಾಡಿ ವಾಯುಸ್ತುತಿಯನ್ನು ಪಾರಾಯಣ ಮಾಡತಕ್ಕಂಥವರು ಮೊದಲು ನಖಸ್ತುತಿಯನ್ನು ಪಾರಾಯಣ ಮಾಡಿ ನಂತರದಲ್ಲಿ ವಾಯುಸ್ತುತಿ ಮತ್ತೆ ನಖಸ್ತುತಿ, ಹೀಗೆ ಆದ್ಯಂತಗಳಲ್ಲಿ ನಖಸ್ತುತಿಯನ್ನು ಪಾರಾಯಣ ಮಾಡತಕ್ಕಂತಹ ಸಂಪ್ರದಾಯ ಹಿಂದಿನಿಂದ ಬಂದಿದೆ. ಅಂತಹ ವಾಯುಸ್ತುತಿಯನ್ನು ಯಥಾಶಕ್ತಿ ಯಥಾಜ್ಞಪ್ತಿ ಗುರುಗಳ ಹಿರಿಯರ ಅನುಗ್ರಹದಿಂದ ಚಿಂತನೆ ಮಾಡ್ತಾ ಇದ್ದೇವೆ. ಶ್ರೀಮದಾಚಾರ್ಯರ ಸ್ತೋತ್ರ, ಅವರು ಮಾಡಿರ್ತಕ್ಕಂತಹ ಸ್ತೋತ್ರಗಳು ಅದಕ್ಕೆಲ್ಲ ವ್ಯಾಖ್ಯಾನ ಮಾಡೋಕ್ಕಾಗಲಿ ಪ್ರವಚನ ಮಾಡೋಕ್ಕಾಗಲಿ ಅದಕ್ಕೆಲ್ಲ ದೊಡ್ಡ ಅಧಿಕಾರಿಗಳಿದ್ದಾರೆ. ನಾವೆಲ್ಲ ತುಂಬ ಕಡಿಮೆ ಮಟ್ಟದ ಅಧಿಕಾರಿಗಳು. ಟೀಕಾಕೃತ್ಪಾದರು ಒಂದು ಕಡೆ ಹೇಳುತ್ತಾರೆ, ದೇವತೆಗಳು ಅಧಿಕಾರ ಉಳ್ಳವರು. ಆಚಾರ್ಯರ ಅದು ಒಂದು ಸ್ತೋತ್ರ ಆಗಿರ್ಬೋದು, ಒಂದು ಶಬ್ದ ಆಗಿರ್ಬೋದು, ವಾಯುದೇವರ ಮುಖದಿಂದ ಹೊರಹೊಮ್ಮಿರತಕ್ಕಂತಹ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಪುಣ್ಯ ಇರಬೇಕು. ಅದನ್ನು ವ್ಯಾಖ್ಯಾನ ಮಾಡಬೇಕಾದ್ರಂತೂ ದೇವತೆಗಳೇ ಆಗಿರಬೇಕು. ಇಲ್ಲದೇ ಇದ್ರೆ ನಮ್ಮಂಥವರು ಅಧಿಕಾರಿಗಳಲ್ಲ ಅಂತ ಅವರು ವಿನಿಯೋಕ್ತಿ ಹೇಳ್ತಾರೆ. ಯದ್ಯಪಿ ಅವರು ದೇವತೆಗಳೇ. ಅಂದ ಮೇಲೆ ಆಚಾರ್ಯರ ಒಂದೊಂದು ಪಂಕ್ತಿಯಲ್ಲೂ ಕೂಡ ಬಹ್ವರ್ಥಗರ್ಭಿತ ಪಂಕ್ತಿಗಳದು, ಭಗವಂತನದು ವಾಯುದೇವರದು. ಸಹ ವಾಯುಸ್ತುತಿಯಲ್ಲಿ ಎರಡೇ ಶ್ಲೋಕ ಇರೋದು ನಖಸ್ತುತಿ. ನೀವು ಎಷ್ಟು ರೀತಿಯಲ್ಲಿ ನಖಸ್ತುತಿ ನೋಡಿದ್ರೂ ಕೂಡ ಅನೇಕ ಅರ್ಥಗಳನ್ನು ಅದು ತೆಕ್ಕೊಡುತ್ತೆ. ನಿನ್ನೆ ನಾವು ನೋಡಿದ್ವಿ, ಎರಡು ವಿಶೇಷಣ ಕೊಟ್ಟಿದ್ದಾರೆ ಭಗವಂತನ ನಖಗಳಿಗೆ. ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕಪಟು ಪ್ರತ್ಯೇಕ ವಜ್ರಾಯಿತಾಃ. ಇಂದ್ರದೇವರ ಶತ್ರುಗಳಾದ ದೈತ್ಯರೆಂಬ ಬಲಿಷ್ಠವಾದ ಮದಿಸಿದ ಆನೆಯ ಕುಂಭಸ್ಥಳವನ್ನು ಅಥವಾ ಕುಂಭಸ್ಥಳವೆಂಬ ಎತ್ತರದ
ಅದ್ರಿ ಪರ್ವತವನ್ನ ವಿಪಾಟನ ಸೀಳುವ ವಿಷಯದಲ್ಲಿ ಅಧಿಕಪಟು ಅತ್ಯಂತ ಸಮರ್ಥವಾಗಿರ್ತಕ್ಕಂತಹ, ಒಂದೊಂದು ಪ್ರತ್ಯೇಕವಾಗಿ ವಜ್ರಾಯುಧದಂತೆ ಇರತಕ್ಕಂತಹ ಪ್ರವಿತತ, ಚೆನ್ನಾಗಿ ವ್ಯಾಪ್ತವಾಗಿರ್ತಕ್ಕಂತಹ ಭಗವಂತನ ಸುನಕರ ಪ್ರತತ. ತತ ಅಂದ್ರೆ ವ್ಯಾಪ್ತ, ಪ್ರತತ ಭಗವಂತ ಹೆಂಗೆ ವ್ಯಾಪ್ತನೋ ಭಗವಂತನ ಉಗುರುಗಳು ವ್ಯಾಪ್ತವೇ. ಏಕೆಂದರೆ ಭಗವಂತನಿಗೆ ಭಗವಂತನ ಉಗುರುಗಳಿಗೆ ಭೇದ ಇಲ್ಲ. ಅಥವಾ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂತಹ ಹೇ ಸ್ವಾಮಿ ತವ ಸುನಕರಾಹ, ಅತ್ಯಂತ ಸಮೀಚೀನವಾದ ಅಪ್ರಾಕೃತವಾಗಿರ್ತಕ್ಕಂತಹ ನಿನ್ನ ಉಗುರುಗಳು ಅಸ್ಮಾನ್ ಪುನಂತು, ನಮ್ಮನ್ನ ಕಾಪಾಡಲಿ. ಇದೊಂದು ವಿಶೇಷಣ. ಆಮೇಲೆ ಈ ಉಗುರುಗಳನ್ನು ಸ್ತೋತ್ರ ಮಾಡೋರು ಯಾರು? ದಾರಿ ತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ನಕಿವೃಂದೈ ಭಾವಿತಾ. ಅಜ್ಞಾನವನ್ನ ಕಳ್ಕೊಂಡು ಮನಸ್ಸಿನ ರಾಗದ್ವೇಷಾದಿಗಳನ್ನ ನಿನ್ನ ಕಥಾವನ್ನ ಕೇಳೋದರ ಮೂಲಕ ಅಜ್ಞಾನವನ್ನು ಕಳ್ಕೊಂಡು ಮನಸ್ಸಿನ ದೋಷಗಳನ್ನು ಕಳ್ಕೊಂಡು ಶಾಂತ ಪ್ರವಿತತ ಮನಸಾಹ. ಶಾಂತ ಅಂದ್ರೇನು? ಶಮಮನ್ನಿಷ್ಠತಾ ಬುದ್ಧಿ, ಭಗವದ್ವಿಷಯಕವಾಗಿರ್ತಕ್ಕಂತಹ ಬುದ್ಧಿಗೆ ಶಾಂತ ಬುದ್ಧಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಮನಸ್ಸಿನಲ್ಲಿ ಕೊಳೆ ಇದ್ದಾಗ, ಮನಸ್ಸಿನಲ್ಲಿ ರಾಗದ್ವೇಷಾದಿಗಳಿದ್ದಾಗ ಭಗವಂತನ ಉಪಾಸನಾದಿಗಳು ಬರೋದಿಲ್ಲ. ಶಾಸ್ತ್ರ ನಿರ್ಣೀತ ವಿಷಯ ಇದು. ಮನಸ್ಸಿನಲ್ಲಿರ್ತಕ್ಕಂತಹ, ನಿನ್ನೆ ನೋಡಿದ್ವಿ ನಾವು ಭಗವದ್ಗೀತೆಯಲ್ಲಿ, ಭಗವಂತನ ಸ್ಮರಣೆಯನ್ನ ನಮ್ಮಿಂದ ಕಿತ್ಕೊಳ್ಳೋದರಲ್ಲಿ ಎರಡೂ ಅಲ್ಲೇ. ಭಗವಂತನ ಸ್ಮರಣೆ ಬರೋದು ಮನಸ್ಸಿನಲ್ಲೇ. ಸ್ಮರಣೆ ಮನಸ್ಸಿನ ಕಾರ್ಯ. ಅದು ರಾಗದ್ವೇಷಾದಿಗಳು ಮನಸ್ಸಿನಲ್ಲೇ ಬರೋದು. ಯಾವ ಜಾಗದಲ್ಲಿ ಭಗವಂತನ ಸ್ಮರಣೆ ಬರಬೇಕಾಗಿತ್ತೋ ಆ ಜಾಗದಲ್ಲಿ ನಾವು ಪದಾರ್ಥಗಳ ಮೇಲೆ ರಾಗ ಅಥವಾ ಪದಾರ್ಥಗಳ ಮೇಲೆ ದ್ವೇಷ ಇಟ್ಕೊಂಡಾಗ, ಯಾವ ಪಾತ್ರೆಯಲ್ಲಿ ನೀವು ಹಾಲು ಹಾಕಿಸ್ಕೊತೀರೋ ಅದೇ ಪಾತ್ರೆ ಅದು ತೊಳೆದೇ ಇದ್ದಾಗ ನಿಮ್ಮ ಹಾಲು ಉಳ್ಕೊಂಬೋದಿಲ್ಲ ಆ ಪಾತ್ರೆಯಲ್ಲಿ. ಬೇರೆ ಬೇರೆ ಪಾತ್ರೆ ಆಗಿದ್ರೆ, ಹುಳಿ ಮಾಡೋ ಪಾತ್ರೆ ಬೇರೆ, ಹಾಲು ಹಾಕಿಸ್ಕೊಂಬೋ ಪಾತ್ರೆ ಬೇರೆ ಆದರೆ ತೊಂದರೆ ಇಲ್ಲ. ಆ ಪಾತ್ರೆಯಲ್ಲಿ ಹುಳಿ ಮಾಡೋದು, ಈ ಪಾತ್ರೆಯಲ್ಲಿ ಹಾಲು ಹಾಕಿಸ್ಕೊಂಬೋದು. ಆದರೆ ನಮಗಿರೋದು ಮನಸ್ಸು ಒಂದೇ ಪಾತ್ರೆ. ಸ್ಮರಣೆನೂ ಅಲ್ಲೇ ಮಾಡಬೇಕು, ರಾಗದ್ವೇಷಾದಿಗಳು ಅಲ್ಲೇ ಮಾಡಬೇಕು. ರಾಗದ್ವೇಷಾದಿಗಳು ಇದ್ದಾಗ ಅಂದ್ರೆ ಹುಳಿಯ ಸಂಪರ್ಕ ಇದ್ದಾಗ ಪಾತ್ರೆಗೆ ನಿಮ್ಮ ಹಾಲು ಉಳ್ಕೊಂಬಲ್ಲ, ಹಾಲು ಒಡೆದೋಗ್ಬಿಡುತ್ತಲ್ವಾ. ಅಥವಾ ಮಜ್ಜಿಗೆ ಸಂಪರ್ಕ ಇದ್ದಾಗ ಹುಳಿ ಹಳಸೋಗ್ಬಿಡುತ್ತಲ್ವಾ. ಎರಡೂ ಇದೆ ಲೋಕದಲ್ಲಿ. ನೋಡಿ, ಮೊಸರಿನ ಸಂಪರ್ಕ ಆದಾಗ ಹುಳಿ ಹಳಸೋಗುತ್ತೆ, ಹುಳಿಯ ಸಂಪರ್ಕ ಇದ್ದಾಗ ಹಾಲು ಒಡೆದೋಗುತ್ತೆ. ಅದು ಎರಡಕ್ಕಾಗೋದಿಲ್ಲ. ಅದಕ್ಕೆ ಹಂಗೆ ಭಗವದ್ವಿಷಯಕವಾಗಿರ್ತಕ್ಕಂತಹ ಬುದ್ಧಿ ಬರಬೇಕಾದ್ರೆ ರಾಗದ್ವೇಷಾದಿಗಳಿರಬಾರ್ದು. ಅದಕ್ಕೆ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತಾನ್ ಅಕಿವೃಂದೈಹಿ. ಅದೆಲ್ಲ ಹಿಂಗ್ ಸ್ತೋತ್ರ ಮಾಡ್ತಾರೆ ಬ್ರಹ್ಮಾದಿ ದೇವತೆಗಳು ಭಗವಂತನನ್ನ. ಶ್ರೀಮದಾಚಾರ್ಯರು ಮಾಡೋ ಕಾಲಕ್ಕೆ ಭಗವಂತನನ್ನ, ಅಥವಾ ಪುರಾಣಗಳು ಹೇಳೋ ಕಾಲಕ್ಕೆ ಬ್ರಹ್ಮ ರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯ ಸ್ವಾನಿಷ್ಟಾನಿ ಸಾಧಯೇಷ್ಠಾನಿ ಮಾಧವ. ಪುರಾಣ ಹೇಳುತ್ತಾ ಇದೆ. ಬ್ರಹ್ಮ ರುದ್ರಾದಿವಂದ್ಯಂ ತ್ವಾಂ, ಯಾರ ಹೆಸರಾಗ್ತು ಮೊದಲು? ಚತುರ್ಮುಖ ಬ್ರಹ್ಮದೇವರು. ಆಚಾರ್ಯರು ಹೇಳ್ತಾ ಇದ್ದಾರೆ, ತಾವು ಪರೋಕ್ಷವಾಗಿ ತಾವು ಹೇಳ್ಕೊತಾ ಇದ್ದಾರೆ, ನನ್ನ ಮನಸ್ಸಿನಲ್ಲಿ ಭಗವಂತ ಹಿಂಗಿರ್ತಾನೆ. ಯಾಕೆಂದ್ರೆ ಅವರು ಮುಂದೆ ಬ್ರಹ್ಮ ಪದವಿಗೆ ಹೋಗೋರು ಶ್ರೀಮದಾಚಾರ್ಯರು, ಅರ್ಥಾತ್ ವಾಯುದೇವರು. ಅವರಿಗೆ ಭಾವಿ ಬ್ರಹ್ಮರು ಅಂತಾನೆ ಕರೆಯೋದು. ಅವರು ನಾಕಿವೃಂದೈಹಿ ಅಥವಾ ಭೂರಿಭಾಗೈಹಿ ಅಂತ ಹೇಳೋ ಮುಖಾಂತರ ನನ್ನ ಮನಸ್ಸು ಎಷ್ಟು ಶುದ್ಧವಾಗಿದೆ, ಅಷ್ಟು ಶುದ್ಧವಾದ ಮನಸ್ಸಿನಿಂದ ನಾನು ನರಸಿಂಹದೇವರನ್ನ ಸ್ತೋತ್ರ ಮಾಡ್ತೀನಿ. ಯಾಕೆ? ಅವ್ರು ಹೇಳ್ತಾರೆ ನೋಡ್ರಿ, ದಾರಿ ತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ನಾಕಿವೃಂದೈ. ದೂರ ಪ್ರಧ್ವಸ್ತಧ್ವಾಂತ, ಅಜ್ಞಾನ ಅನ್ನತಕ್ಕಂತಹ ಕತ್ತಲೆ ದೂರ ಹೊಟ್ಟೋಗಿದೆ ನಮಗೆ.
ಅಂತಹ ಭಗವದ್ವಿಷಯಕವಾಗಿರ್ತಕ್ಕಂತಹ ಜ್ಞಾನದಿಂದ ಅಜ್ಞಾನ ಅನ್ನತಕ್ಕಂತಹ ಕತ್ತಲೆಯನ್ನ ಕಳಕೊಂಡು ಆದ್ದರಿಂದಲೇ ಶಾಂತವಾಗಿರ್ತಕ್ಕಂತಹ ಮನಸ್ಸುಳ್ಳವರಾಗಿ, ಅದೇನದು ಪ್ರವಿತತ ಮನಸ. ಪ್ರವಿತತ ಮನಸ ಅಂದ್ರೆ ಏನು ಗೊತ್ತಾ? ಬಹುವಿಷಯಕ ಮನಸ್ಸುಳ್ಳವರು ಅಂತ ಅರ್ಥ. ಬಹುವಿಷಯಕ ಬುದ್ಧಿ, ಮನಸ್ಸಿನ ಒಂದು ಭಾಗ ಬುದ್ಧಿ, ಬಹುವಿಷಯಕ ಬುದ್ಧಿ ಅಂತ ಅರ್ಥ. ಅದಕ್ಕೆ ಶ್ರೀಮದ್ ಆಚಾರ್ಯರಿಗೆ ಅನೇಕ ಹೆಸರುಗಳು ಸುಮಧ್ವ ವಿಜಯದಲ್ಲಿ. ಪೃಥುಲ ಚೇತಸ ಅಂತ ಒಂದು ಹೆಸರಿದೆ ಸುಮಧ್ವ ವಿಜಯದಲ್ಲಿ. ಸುಮಧ್ವ ವಿಜಯ ಇದೆಯಲ್ಲ, ಅಲ್ಲಿ ಆಚಾರ್ಯರಿಗೆ ಹೇಳುವಾಗ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಹೆಸರು ಕೊಡ್ತಾ ಹೋಗ್ತಾರೆ ಅವರು ಪಂಡಿತಾಚಾರ್ಯರು. ಪೃಥುಲ ಚೇತಸ ಏತೆ, ಪೂರ್ಣ ಪ್ರಜ್ಞಾ ಅಂತಾರೆ, ಪೂರ್ಣ ಬೋಧ ಅಂತಾರೆ, ಆನಂದ ತೀರ್ಥ ಅಂತಾರೆ, ಪೃಥುಲ ಚೇತಸ ಅಂತಾರೆ. ಒಂದೊಂದು ಕಡೆ ಒಂದೊಂದು ಹೆಸರು ಕೊಡ್ತಾ ಇದ್ದಾರೆ ಅವರು. ಪೃಥುಲ ಚೇತಸ ಅಂದ್ರೇನು? ಚೇತಸ ಅಂದ್ರೆ ಮನಸ್ಸು. ಪೃಥು ಅಂದ್ರೆ ದೊಡ್ಡದು ಸಂಸ್ಕೃತದಲ್ಲಿ. ಪೃಥು ಅಂದ್ರೆ ದೊಡ್ಡದು, ದೊಡ್ಡದಾಗಿರ್ತಕ್ಕಂತಹ ಮನಸ್ಸುಳ್ಳವರು ಅಂದ್ರೆ ಅವರ ಮನಸ್ಸು ಸೈಜ್ ದೊಡ್ಡದು ಅಂತಲ್ಲ. ಲೋಕದಲ್ಲೂ ಅಷ್ಟೇ, ದೊಡ್ಡ ಮನಸ್ಸಪ್ಪ ಅವ್ರದು, ಬಹಳ ವಿಶಾಲವಾದ ಮನಸ್ಸುಳ್ಳವರು ಅಂತಾರೆ. ಏನು ಇಷ್ಟಗಲ ಇರುತ್ತೆ ಅವರ ಮನಸ್ಸು ಅಂತಲ್ಲ, ಉದಾರ ಬುದ್ಧಿ ಉಳ್ಳವರು ಅಂತ ಅರ್ಥ. ಹಾಗೆ ಪೃಥುಲ ಚೇತಸ, ಬಹುವಿಷಯಕ ಬುದ್ಧಿ ಉಳ್ಳವರು ಆಚಾರ್ಯರು. ಅವರಿಗೆ ಗೊತ್ತಿಲ್ಲದೆ ಇರೋದೇ ಇಲ್ಲ, ಅದಕ್ಕೆ ಅವರಿಗೆ ಸರ್ವಜ್ಞಾಚಾರ್ಯರು ಅಂತ ಕರೆಯೋದು. ಅಕ್ಷರಶಃ ಸರ್ವಜ್ಞಾಚಾರ್ಯರೇ ಅವರು. ಇದನ್ನು ನಾವು ಗಮನಿಸಿದಾಗ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ? ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾನಾಕಿ ವೃಂದೈಹಿ. ಒಂದು ಚೂರು ಲವಲೇಶ ದೋಷ ಇಲ್ಲದೆ ಇರತಕ್ಕಂತಹ ಶುದ್ಧ ಬುದ್ಧಿ ಉಳ್ಳವರು ಆಚಾರ್ಯರು, ಅರ್ಥಾತ್ ವಾಯುದೇವರು, ಅರ್ಥಾತ್ ಬ್ರಹ್ಮದೇವರು. ಇಂತಹ ಬ್ರಹ್ಮದೇವರಿಂದ ಹೊಗಳಿಸಿಕೊಂಡ ಉಗುರುಗಳು ಅದು. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯದುನೋಪಿ ಯಾಂತಿ ಕಿಂ ತೋಷ್ಟುಮರ್ಹಸಿ ಸಮೇ ಹರಿರುಗ್ರಜಾತೆ. ಪ್ರಹ್ಲಾದರಾಜರು ನರಸಿಂಹದೇವರನ್ನ ಸ್ತೋತ್ರ ಮಾಡ್ರಿ ಅಂತ ಕಳಿಸಿದಾಗ ಇದೇ ಬ್ರಹ್ಮದೇವರು ಪ್ರಹ್ಲಾದರಾಜನನ್ನ ಕಳಿಸ್ತಾರೆ. ಪ್ರಹ್ಲಾದ, ಹೋಗಪ್ಪ, ನರಸಿಂಹದೇವರನ್ನ ಸಮಾಧಾನ ಮಾಡು, ಬಹಳ ಭೀಕರ ರೂಪ ಇದೆ, ಉಗ್ರನಾಗ್ಬಿಟ್ಟಿಯಾನೆ ನಮ್ಮ ಸ್ವಾಮಿ, ನಿಮ್ಮ ತಂದೆ ಮೇಲೆ ಕೋಪ ಮಾಡ್ಕೊಂಡಿರೋದು, ನೀನು ಹೋದ್ರೆ ಸಮಾಧಾನ ಆಗತ್ತೆ, ಹೋಗು ಅಂತ ಕಳಿಸಿದಾಗ ನರಸಿಂಹದೇವರ ಹತ್ರ ಬಂದು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಕೈ ಎತ್ತಿ ಎರಡು ತೋಳಿನಿಂದ ಎತ್ತಿ ಮೇಲೆ ನಿಲ್ಲಿಸಿದಾಗ ನಮ್ಮ ಸ್ವಾಮಿ ಏನ್ ಸ್ತೋತ್ರ ಮಾಡ್ತಾರೆ ಪ್ರಹ್ಲಾದರಾಜರು? ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯ ವಚಸಾಂ ಪ್ರವಾಹೈ. ಸಾತ್ವಿಕ 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 ಪರಮ ಸಾತ್ವಿಕ ಬುದ್ಧಿ ಅವರದು, ಬ್ರಹ್ಮದೇವರದು. ಇಂತಹವರಿಂದ ಹೊಗಳಿಸಿಕೊಂಡಂತ ಸ್ತೋತ್ರ ಮಾಡಲ್ಪಟ್ಟಿರ್ತಕ್ಕಂತಹ ಭಾವಿತಾಹ, ಧ್ಯಾನ ಮಾಡಲ್ಪಟ್ಟಂತಹ ಉಗುರುಗಳು, ಭಗವಂತನ ಉಗುರುಗಳು. ಪ್ರವಿತತ ಮನಸಾ ಭಾವಿತಾ ನಾಕಿ ವೃಂದೈಹಿ. ಬ್ರಹ್ಮದೇವರು ಭಾಗವತ ದ್ವಿತೀಯ ಸ್ಕಂದದಲ್ಲಿ ನಾರದರನ್ನ ಕುರಿತು ಒಂದು ಮಾತಾಡುತ್ತಾರೆ. ನೋಡು ನಾರದ, ನನ್ನ ಬುದ್ಧಿ ಹೇಗಿರುತ್ತೆ ಗೊತ್ತಾ, ನನ್ನ ವಿಷಯ ಹೇಗಿರುತ್ತೆ ಗೊತ್ತಾ, ನಾನು ಇದುವರ ತನಕ ಹೇಳಿದ ವಿಷಯ ಇಲ್ಲ, ಸುಮ್ಮನೆ ಏನೋ ಹೇಳಿಬಿಟ್ಟಿದ್ದೀನಿ ಅಂತ ತಿಳ್ಕೋಬೇಡ. ನನ್ನ ಬಾಯಲ್ಲಿ ಒಂದು ಸುಳ್ಳು ಮಾತು ಬರಲ್ಲ. ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ನ ಮೇ ಋಷಿ ಕಾಣಿ ಪತಂತ್ಯ ಸತ್ಪತೆ ಎನ್ಮೇ ಹೃದ ಔತ್ಕಂಠವತೋ ಧೃತಾ ಹರಿ. ನಾನು ಯಾವಾಗಲೂ ನನ್ನ ಹೃದಯದಲ್ಲಿ ಭಗವಂತನನ್ನ ನೋಡ್ತಾ ಇರ್ತೀನಿ, ಧ್ಯಾನ ಮಾಡ್ತಾ ಇರ್ತೀನಿ ಅಂತಾರೆ ಬ್ರಹ್ಮದೇವರು. ಅದಕ್ಕೇನೆ ನನ್ನ ಬಾಯಲ್ಲಿ ಭಾರತಿ, ನನ್ನ ಬಾಯಲ್ಲಿ ಸುಳ್ಳು ಮಾತು ಬರೋದಿಲ್ಲ, ನನ್ನ ಇಂದ್ರಿಯಗಳು ಬೇರೆ ಕಡೆ ಹೋಗೋದಿಲ್ಲ, ನನ್ನ ಮನಸ್ಸಿನಲ್ಲಿ ಅನ್ಯ ವಿಚಾರಗಳು ಬರೋದೇ ಇಲ್ಲ ಅಂತಾರೆ ಅವರು ಬ್ರಹ್ಮದೇವರು ಭಾಗವತ ದ್ವಿತೀಯ ಸ್ಕಂದದಲ್ಲಿ.
ಇಂತಹ ಬ್ರಹ್ಮದೇವರಿಂದ ಸ್ತುತಿಸಲ್ಪಟ್ಟ ಅದು ಉಗುರುಗಳು. ಸುನಕರಾಹ ಅಂದರೆ ಭಗವಂತನ ಉಗುರುಗಳಿಗೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಅಶೇಷ ದೇವತಾ ವಂದ್ಯತ್ವ ಅನ್ನೋದೇ ಒಂದು ದೊಡ್ಡ ಗುಣ ಭಗವಂತನದು. ಎಲ್ಲಾ ದೇವತೆಗಳಿಂದ ಉಪಾಸನೆ ಮಾಡಲ್ಪಟ್ಟವನು, ಸರ್ವದೇವತೋಪಾಸ್ಯತ್ವ ಅಂತ ಕರೀತಾರೆ ಅದಕ್ಕೆ. ನೋಡಿ, ಎಲ್ಲರಿಂದ ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲ ದೇವತೆಗಳು ಭಗವಂತನನ್ನ ಉಪಾಸನೆ ಮಾಡ್ತಾರೆ. ಅದು ಸರ್ವೋತ್ತಮತ್ವ ದ್ಯೋತಕ. ಅದು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶ ವರಪ್ರದಂ. ಅಲ್ಲೂ ಅದೇ ಇರೋದು. ಆದ್ಯ ಅಂದ್ರೆ ಯಾರು? ಬ್ರಹ್ಮದೇವರು ಅಂತ ಅರ್ಥ. ಇಂದಿರಾಪತಿ ಅನ್ನೋದ್ರ ಮೂಲಕ ಲಕ್ಷ್ಮೀದೇವಿ ನಿನ್ನನ್ನು ಸ್ತೋತ್ರ ಮಾಡ್ತಾಳೆ ಅಂತಾರೆ ಶ್ರೀಮದಾಚಾರ್ಯರು. ದ್ವಾದಶ ಸ್ತೋತ್ರದಲ್ಲಿ ಏನು ಹೇಳಿದ್ದಾರೆ, ಅಥವಾ ತಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ ಪ್ರಾರಂಭದಲ್ಲಿ ಏನು ಮಂಗಳಾಚರಣ ಶ್ಲೋಕದಲ್ಲಿ ಹೇಳಿದ್ದಾರೆ, ಅದನ್ನೇ ಸಂಗ್ರಹ ಮಾಡಿ ಸ್ತೋತ್ರ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಬಹ್ವರ್ಥ ಗರ್ಭಿತ ಅದು ನಖಸ್ತುತಿ. ಅಲ್ಲಿರೋ ಶಬ್ದಗಳೆಲ್ಲ ಹಂಗೆ ತೋರಿಸ್ತಾ ಇದೆ ಅದು. ಆದ್ದರಿಂದ ಈ ನರಸಿಂಹದೇವರ ನಖಗಳಿದೆಯಲ್ಲ, ಇದು ನೀವು ಪೂರ್ತಿಯಾಗಿ ಸ್ತೋತ್ರ ಮಾಡ್ತೀನಿ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಒಂದೇ ಸ್ತುತಿ ಇರೋದು. ನಖಸ್ತುತಿನ ಒಂದೇ ಒಂದು ಸ್ತೋತ್ರ ಇರೋದು. ನಾ ಹೇಳ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಅದು ಭಗವಂತನ ಮಹಿಮೆ ಮುಗಿದೋಯ್ತು. ಒಂದು ಶ್ಲೋಕ ಹೇಳಿದ್ರೆ ಅಥವಾ ಎರಡು ಶ್ಲೋಕ ಹೇಳಿದ್ರೆ ಭಗವಂತನ ಮಹಿಮೆ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ನನ್ನಂತವನಿಗೆ ಆಗ್ತಾ ಇಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈ. ಪ್ರವಿತತ ಮನಸಾ, ವಿಶಾಲವಾದ ಮನಸ್ಸುಳ್ಳವರು ನಾವೆಲ್ಲ, ವ್ಯಾಪ್ತವಾದ ಮನಸ್ಸುಳ್ಳವರು ನಾವು. ಅಪಾರ ಭಗವದ್ವಿಷಯಕವಾಗಿರ್ತಕ್ಕಂಥ ಜ್ಞಾನ, ರುಚಿಯೋಗಿ ಜ್ಞಾನ ಏನು ಅಂತ ತೋರಿಸ್ತಾರೆ ಪ್ರಮಾಣ ಲಕ್ಷಣದಲ್ಲಿ. ಲಕ್ಷ್ಮೀದೇವಿಗೆ ಭಗವಂತನಿಗಿಂತ ಮಾತ್ರ ಕಡಿಮೆ ಇರೋ ಜ್ಞಾನ ವಾಯುದೇವರ ಜ್ಞಾನ. ಕೆಳಗಡೆ ಇರ್ತಕ್ಕಂತಹ ಗರುಡಶೇಷಾದಿಗಳಿಗಿಂತ ಅಧಿಕ ಪಟ್ಟು ಜ್ಞಾನ ಇರ್ತಕ್ಕಂತಹ ನನ್ನಂತಹ ದೇವಾನುದೇವತೆಗಳಿಂದ ಭಾವಿತಾನಾಕಿ ವೃಂದೈ. ಇದೆಲ್ಲ ಭೂರಿಭಾಗೈಹಿ ಅನ್ನೋ ಶಬ್ದದಿಂದ ಸಿಗತ್ತೆ. ಭೂರಿಭಾಗೈಹಿ ಅಂತ ಇನ್ನೊಂದು ಪಾಠಾಂತರ ಇದೆ ಅಲ್ವಾ ವಾಯುಸ್ತುತಿಗೆ. ದೀಪೆ ಅದನ್ನು ನಾವು ಈ ಕಡೆ ಎಲ್ಲ ನಾಕಿವೃಂದೈಹಿ ಅಂತಾನೆ ಹೇಳ್ತೀವಿ. ಭೂರಿಭಾಗೈಹಿ, ಹೆಚ್ಚಾಗಿರ್ತಕ್ಕಂತಹ ಭಾಗ್ಯವುಳ್ಳವರು ಅವರೆಲ್ಲ, ಅಪಾರವಾಗಿರ್ತಕ್ಕಂತಹ ಜ್ಞಾನವುಳ್ಳವರು. ಅಲ್ಲೇ ಬ್ರಹ್ಮಾದಿ ದೇವತೆಗಳೆಲ್ಲ ಬರೋದು. ಇಂತಹ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯವಾಗಿರ್ತಕ್ಕಂತಹ ಸುನಕರಾಹ, ಅಪ್ರಾಕೃತವಾಗಿರ್ತಕ್ಕಂತಹ ಭಗವಂತನ ಉಗುರುಗಳು ಅಸ್ಮಾನ್ ಪಾಂತು, ನಮ್ಮನ್ನು ರಕ್ಷಣೆ ಮಾಡಲಿ. ಭಗವಂತನ ಉಗುರುಗಳು ಹೆಂಗೆ ರಕ್ಷಣೆ ಮಾಡುತ್ತೆ ನಮ್ಮನ್ನ ಅಂತ ಈಗ ಪ್ರಶ್ನೆ. ಆಚಾರ್ಯರೇನು ಹೇಳಿದ್ರು? ಈ ಲಕ್ಷ್ಮೀ ನರಸಿಂಹದೇವರು ಕಂಠೀರವಾಸ್ಯ, ಹೇ ಕಂಠೀರವಾಸ್ಯ ತವ ಸುನಕರಾಹ ಅಸ್ಮಾನ್ ಪಾಂತು. ಹೇ ಶ್ರೀಮತ್ ಕಂಠೀರವಾಸ್ಯ, ಹೇ ಲಕ್ಷ್ಮೀ ನರಸಿಂಹದೇವರೇ, ಶ್ರೀಮತ್ ಕಾಂತಿ ಸಂಪನ್ನರಾದ ಅಥವಾ ಮಂಗಳಮಯವಾದ ಅಥವಾ ಲಕ್ಷ್ಮೀದೇವಿಯಿಂದ ಸಹಿತವಾಗಿರ್ತಕ್ಕಂತಹ ಹೇ ಸಿಂಹ ಮುಖವುಳ್ಳ ಹೇ ನರಸಿಂಹ, ನಿನ್ನ ಸುನಕರಾಹ ಶ್ರೇಷ್ಠವಾದ ಉಗುರುಗಳು ಅಸ್ಮಾನ್ ಪಾಂತು, ನಮ್ಮನ್ನ ರಕ್ಷಣೆ ಮಾಡಲಿ. ಅಲ್ಲದೆ ಭಗವಂತನ ಉಗುರುಗಳು ನಮ್ಮನ್ನ ಏನು ರಕ್ಷಣೆ ಮಾಡುತ್ತೆ? ಭಗವಂತ ಮಾಡಲಿ ಅಂದ್ರೆ ಅದೊಂಥರ, ಭಗವಂತ ನೀನು ನಮ್ಮನ್ನ ರಕ್ಷಣೆ ಮಾಡು ಅಂದ್ರೆ ಒಂಥರ, ನಿನ್ನ ಉಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂದ್ರೆ ಏನರ್ಥ? ಅಂದ್ರೆ ಶ್ರೀಮದಾಚಾರ್ಯರು ಹೀಗೆ ಹೇಳುವುದರ ಮೂಲಕ ನೋಡಿ, ಆ ಭಾಗವತ ಸಪ್ತಮ ಸ್ಕಂದದ ಕಥೆಯನ್ನ ತೋರಿಸ್ತಾ ಇದ್ದಾರೆ. ಸಪ್ತಮ ಸ್ಕಂದದ ಅಂದ್ರೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಏನು ಕಥಾ ಇದೆ, ಆ ಎರಡು ವಿಶೇಷಣಗಳ ಮೂಲಕ ಇಡೀ ಸಪ್ತಮ ಸ್ಕಂದ ತೋರಿಸ್ತಾ ಇದ್ದಾರೆ ಆಚಾರ್ಯರು. ಮೊದಲನೇ ಅರ್ಧ ಅದ್ ನಾವು ನೋಡಿದ್ವಿ ಮೊನ್ನೆ, ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿರೋದದು. ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ. ಇಂದ್ರದೇವರ ಶತ್ರು ಹಿರಣ್ಯಕಶಿಪು, ಬಲವನ್
ಬ್ರಹ್ಮದೇವರ ವರ ಇದ್ದಿದ್ದರಿಂದ ಅವನಿಗೆ ಮಹಾಬಲ. ನಾಂತರ್ಬಹಿ ದಿವಾನಕ್ತಃ ಅನ್ಯಸ್ಯಾಪಿ ಚ ಆಯುಧೈಃ ನ ಮೃಗೈಃ ನ ನರೈಃ ಅಸುಭಿಃ ವ್ಯಸುಭಿರುವ. ಎಷ್ಟು ವರ ಅವನಿಗೆ ಬಲ. ತಥಾಸ್ತು ಅಂದಿದ್ರು ಬ್ರಹ್ಮದೇವರು. ಅವಧ್ಯನಾಗಬೇಕು ನಾನು, ಏಕಾಧಿಪತ್ಯ ಬರಬೇಕು ನಾನು. ನನ್ನ ಹೊರಗಡೆ ಯಾರು ಸಂಹಾರ ಮಾಡಬಾರ್ದು, ಒಳಗಡೆ ಮಾಡಿಕೊಡುದು, ಆಕಾಶದಲ್ಲಿ ಮಾಡಿಕೊಡುದು. ನಾಂಬರೆ ನ ಭೂಮೌ ನಾಂಬರೆ. ಹೊರಗಡೆ ಬೇಡ, ಒಳಗಡೆ ಬೇಡ, ಆಯುಧದಿಂದ ಬೇಡ, ಹಗಲು ಬೇಡ, ರಾತ್ರಿ ಬೇಡ. ಯಾರೂ ಸಂಹಾರ ಮಾಡುವಂಗಿರ್ಲಿಲ್ಲ ರೀ ಹಿರಣ್ಯಕಶಿಪುವನ್ನ. ಯಾಕೆಂದ್ರೆ ಅವನೇನ್ ಕೇಳ್ಬಿಟ್ಟಿದ್ದ, ಯಾರ್ಯಾರು ನಿಮ್ಮಿಂದ ಸೃಷ್ಟರಾಗಿದ್ದಾರೋ ಅವ್ರು ಯಾರಿಂದಲೂ ಮರಣ ಬೇಡ ಅಂತ ಕೇಳ್ಬಿಟ್ಟಿದ್ದ. ಹೇ ಬ್ರಹ್ಮದೇವರೇ, ಅವನೇನ್ ತಿಳ್ಕೊಂಡಿದ್ದ, ಎಲ್ಲರೂ ಬ್ರಹ್ಮದೇವರಿಂದಲೇ ಸೃಷ್ಟಿಯಾಗೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದ. ನಿಮ್ಮಿಂದ ಸೃಷ್ಟಿಯಾಗಿರ್ತಕ್ಕಂಥ ಯಾರಿಂದಲೂ ಮರಣ ಬೇಡ ಅಂದ್ರೆ ಮರಣ ಇಲ್ಲ ಅಂತಾನೆ ಲೆಕ್ಕ. ಅಷ್ಟು ಬಲಿಷ್ಠ ಅವನು. ಅದನ್ನು ಶ್ರೀಮದಾಚಾರ್ಯರು ಬಲವನ್ ಅನ್ನೋ ಶಬ್ದದಿಂದ ತೋರಿಸ್ತಾ ಇದ್ದ ನೋಡ್ರಿ. ಬಲವನ್. ಆಮೇಲೆ ಎಂತವನವನು ಮಾದ್ಯತ್. ಯಾವಾಗ ಇಷ್ಟು ವರ ತಥಾಸ್ತು ಅಂದು ಬಿಟ್ರೋ ಬ್ರಹ್ಮದೇವರು, ಆಯ್ತಪ್ಪ ಅಸ್ತು. ಇಂಥ ತಪಸ್ಸು ಯಾರು ಮಾಡಿರ್ಲಿಲ್ಲ, ಇಂಥ ವರನೂ ಯಾರು ಕೇಳಿರ್ಲಿಲ್ಲ. ನೀ ತಪಸ್ಸು ಶ್ರೇಷ್ಠ, ನಿನ್ನ ವರನೂ ಶ್ರೇಷ್ಠ ಅಂತ ನರಸಿಂಹಪುರಾಣದಲ್ಲಿ ಹೇಳ್ತಾರೆ. ಆದರೂ ಕೂಡ ಕೊಟ್ಟು ಬಿಡ್ತೀನಿ ಅಂತ ಕೊಟ್ಟು ಬಿಟ್ರು ನೋಡಿ. ಆಮೇಲೆ ಏನಾಯ್ತು ಇವನಿಗೆ, ಬ್ರಹ್ಮದೇವರ ವರ ಬಲ ಅದು ಮದಕ್ಕೆ ಕಾರಣ ಆಯಿತು. ಇದು ಅಸುರದ ಸ್ವಭಾವ. ಯಾರಿಗೆ ಗುಣ ಬಂದಾಗ ಅದು ಮದಕ್ಕೆ ಕಾರಣ ಆಗತ್ತಲ್ಲ, ಅದು ಸಾತ್ವಿಕ ಪ್ರವೃತ್ತಿ ಅಲ್ಲ. ಇವತ್ತು ಏನು ವಿದ್ಯೆ ಬರಲ್ಲ, ದಡ್ಡನಾಗಿದ್ದ, ನಾಳೆ ಒಂದು ಸ್ವಲ್ಪ ಓದ್ಕೊಂಡ, ಯಾರ ಹತ್ರನೋ ಅಧ್ಯಯನ ಮಾಡ್ದ, ಏನ್ ಪೂರ್ತಿ ಮಾಡಿರಲ್ಲ, ಇನ್ನು ಹೋಗ್ತಾ ಇದ್ದೀನಿ ನಾನು, ಆಗಲೇ ಇವನಿಗೆ ದುರಹಂಕಾರ ಬಂದ್ಬಿಡುತ್ತೆ. ನಾನೇನು ಗೊತ್ತಾ, ಓದ್ತಾ ಇದ್ದೀನಿ ನಾನು, ಓದ್ತಾ ಇರೋವಾಲೇ ಇಷ್ಟ ಅಹಂಕಾರ ಅಂದಮೇಲೆ ಓದು ಮುಗಿಸೋದ ಮೇಲೆ ಇವನ್ ಗತಿ ಏನು? ಸ್ತಬ್ಧಯೇ ಯಾಯ ಉಪನಿಷತ್ತು ಅದೇ ಹೇಳುತ್ತೆ. ಶ್ವೇತಕೇತು ದುರಹಂಕಾರದಿಂದ ಬಂದ. 12 ವರ್ಷಗಳ ಕಾಲ ಗುರುಕುಲದಲ್ಲಿ ವಾಸ ಮಾಡಿ ನನ್ನ ಸಮಾನ ಯಾರಿಲ್ಲ ಅಂತಾನೆ ಬಂದಿದ್ದವನು. ಅವ್ರು ಬಂದ ರೀತಿಯನ್ನು ನೋಡೇ ಅವ್ರ ತಂದೆಗೆ ಗೊತ್ತಾಗೋಯ್ತು, ಇವನಿಗೆ ವಿದ್ಯೆನೂ ಬಂದಿದೆ, ಅದರ ಜೊತೆ ಹೆಚ್ಚಾಗಿ ಅಹಂಕಾರನೂ ಬಂದಿದೆ. ಆಗ ಅವನ ಅಹಂಕಾರವನ್ನ ಖಂಡನೆ ಹೇಗೆ ಮಾಡ್ಬೋದು ಅಂತ ಕೇಳಿ ಆಗ ಕೇಳ್ತಾರವ್ರು. ಏನಾಶ್ರುತಂ ಶ್ರುತಂ ಅಮತಂ ಮತಂ ವಿಜ್ಞಾತಂ ವಿಜ್ಞಾತಂ ಅವಿಜ್ಞಾತಂ ವಿಜ್ಞಾತಂ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಆಚಾರ್ಯರು ತಗೊಂಡಿರೋದು ವಿಚಾರಕ್ಕೆ ಶ್ರುತಿ. ಅದು ಮಾದ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕಪಟ ಪ್ರತ್ಯೇಕ ವಜ್ರಾಯಿತಾ. ಇವತ್ತು ಹಿರಣ್ಯಕಶಿಪುವಿನ ಜಾಗದಲ್ಲಿ ನಾವೆಲ್ಲ ಇದ್ದೇವೆ. ಆ ವಾಯುಸ್ತುತಿಯಲ್ಲಿ ನರಸಿಂಹದೇವರನ್ನ ಏನು ಸ್ತೋತ್ರ ಮಾಡಿದಾರಲ್ಲ ಅದೆಲ್ಲ ನಮಗೆ ಅಪ್ಲೈ ಆಗೋದು. ಅದಕ್ಕೆ ಅಸ್ಮಾನ್ ಪಾಂತು, ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಕೇಳ್ತಾರೆ. ಏನು ನಿಮ್ಮನ್ನ ರಕ್ಷಣೆ ಮಾಡೋದು ಅಂದ್ರೆ, ಈ ದುರಹಂಕಾರ ಇದೆಯಲ್ಲ, ಅಥವಾ ನನ್ನ ಸಮಾನ ಯಾರಿದ್ದಾನೆ ಅಂತ ಇದೆಯಲ್ಲ, ಇದು ಇಹ ಪರ ಎರಡಕ್ಕೂ ತೊಂದರೆ ಕೊಡುತ್ತಿದ್ದು. ಇಲ್ಲೂ ಯಾರೋ ಇಂಥವರನ್ನ ಆದರ ಮಾಡೋದಿಲ್ಲ. ತುಂಬಾ ದುರಹಂಕಾರರೇ, ಆಚಾರ್ಯಗೆ ಕರಿಬೇಡ್ರಿ ಅಂತಾರೆ. ನನ್ನ ಸಮಾನ ಯಾರಿಲ್ಲ ಅಂತ ಯಾರಾದರೂ ಅಂದುಬಿಟ್ರೆ ಇಲ್ಲಿ ಮರ್ಯಾದೆ ಸಿಗೋದಿಲ್ಲ. ಪರಲೋಕದಲ್ಲಂತೂ ಸುತರಾಂ ಸಿಗೋದಿಲ್ಲ. ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಮಾಂಸಕಿ ಆಡ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇವರು ಇಂಥವರು, ಈ ತರ ಮನಸ್ಸುಳ್ಳವರು, ಇವರನ್ನ ನಾನು ಆಸರ ಯೋನಿಯಲ್ಲಿ ತಿರುಗಿಸ್ತಾ ಇರ್ತೀನಿ ಅಂತಾನೆ ಭಗವಂತ. ನೋಡಿ, ಇದು ಬರಬಾರದು. ಪುನಂತು ಉಗುರುಗಳು ಅಂದ್ರೆ ನರಸಿಂಹದೇವರ ಉಗುರುಗಳು ಅಸ್ಮಾನ್ ಪುನಂತು, ಈ ರೀತಿಯಾಗಿರ್ತಕ್ಕಂತಹ ಮದದಿಂದ, ದರ್ಪದಿಂದ ಗುರು ಹಿರಿಯರನ್ನ ನಿರಾಕರಣೆ ಮಾಡ್ತಾ ಇರ್ತಕ್ಕಂಥ ನನ್ನನ್ನ ಆ ಮದವನ್ನ ಹೋಗಲಾಡಿಸಿ ರಕ್ಷಿಸಲಿ ಅಂತ ಅರ್ಥ. ಈಗ ಒಂದು ಮಗು ಇರುತ್ತೆ,
ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ಟಿರ್ತಾರೆ. ಅದು ಅವರ ಅಪ್ಪ ಅಮ್ಮನ್ನೇ ಏಕವಚನದಲ್ಲಿ ಬೈತಾ ಇರುತ್ತೆ. ಅದು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಕೇಳಿದ್ದೆಲ್ಲ ಕೊಡಿಸೋದು. ಅದಕ್ಕೆ ಅದು ಏನು ಮಾಡ್ತಾ ಇದ್ರು, ಸುಮ್ಮನೆ ಇರು, ಏನು ಹೊಡಿಬೇಡ ಅಂತ ಹೇಳೋದು, ಬೈಬೇಡ ಅಂತ ಹೇಳೋದು, ಅದು ಹೆಂಗಿದ್ರಂಗಿರ್ಲಿ ಸುಮ್ಮನೆ ಇರು ಅಂತ. ಅದು ಅದೇ ಅಭ್ಯಾಸ ಮಾಡಿಕೊಂಡು ಅಪ್ಪ ಅಮ್ಮನ್ನೇ ಸಿಕ್ಕಾಬಟ್ಟೆ ಬೈಯತ್ತೆ. ಹೋಲಿ, ಅಪ್ಪ ಅಮ್ಮ ಏನೋ ಅದನ್ನು ಹಡ್ದಿದ್ದಾರೆ, ಬೈಸ್ಕೋತಾರೆ. ಮನೆಗೆ ಬಂದವ್ರನ್ನೆಲ್ಲ ಏಕವಚನದಲ್ಲಿ ಮಾತಾಡುತ್ತೆ. ಆಗ ತಂದೆ ತಾಯಿ ಆಗಿರೋರು 4 ಬಾರಿಸಿ ಅದಕ್ಕೆ ಹಿಂಗೆಲ್ಲ ಮಾತಾಡಬಾರ್ದು, ದುರಹಂಕಾರ ಪಡಬೇಡ ಅಂತ ಹೇಳಿ ಹೊಡಿತಾರಲ್ಲ. ಯಾಕೆ ಹೊಡಿತಾರೆ? ಅದು ಆ ಕೂಸನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅಧಿಕ ಪಾಪ ಬಂದ್ಬಿಡುತ್ತೆ. ಅದಕ್ಕಿಂತ ಈಗ ಗೊತ್ತಿರಲ್ಲ, ಒಂದು ಲೆವೆಲ್ ತನಕ ಬರಲ್ಲ. ಆಮೇಲೆ ಅದೇ ಅಭ್ಯಾಸ ಆಗೋದ್ರೆ, ಎಲ್ಲಾರನ್ನೂ ನಿಂದನೆ ಮಾಡಕ್ ಶುರು ಮಾಡಿದ್ರೆ, ಗುರು ಹಿರಿಯರನ್ನ ನಿಂದನೆ ಮಾಡಕ್ ಶುರು ಮಾಡಿದ್ರೆ, ತಂದೆ ತಾಯಿಗಳನ್ನ ನಿಂದನೆ ಮಾಡಕ್ ಶುರು ಮಾಡಿದ್ರೆ, 14 ವರ್ಷ ಆದಮೇಲೆ ಅದಕ್ಕೆಲ್ಲ ಪಾಪ ಹೋಗ್ತಾ ಇರುತ್ತೆ. ಅದಕ್ಕೆ ಈಗಲೇ ಅದನ್ನ ರಿಪೇರಿ ಮಾಡಿಬಿಟ್ರೆ ತುಂಬಾ ಅನರ್ಥ ಎಲ್ಲ ತಪ್ಪತ್ತೆ ಅಂತ ಹೇಳಿ ಈಗ ಹೆಂಗೆ ಶಿಕ್ಷೆಯನ್ನ ಕೊಟ್ಟು ಬಿಡ್ತಾರೋ ಹಾಗೆ ಅಸ್ಮಾನ್ ಪಾಂತೋ, ನಮ್ಮನ್ನ, ಹೇ ನರಸಿಂಹ, ನಿನ್ನ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ನೋಡಿ, ಇದೊಂಥರ ರಕ್ಷಣೆ ಭಗವಂತನದು. ತುಂಬಾ ಮುಂದೆ ಆಗತಕ್ಕಂಥ ಅನಾಹುತದಿಂದ ರಕ್ಷಣೆ ಮಾಡೋದಿದೆಯಲ್ಲ, ಅದು ಒಂದು ರಕ್ಷಣೆನೇ. ಈಗ ನೋಡ್ರಿ, ಬಸ್ಸು ಜೋರಾಗಿ ಹೋಗ್ತಾ ಇರುತ್ತೆ, ಇದ್ದಕ್ಕಿದಂತೆ ಟೈರ್ ಬರ್ಸ್ಟಾ ಬಿಡುತ್ತೆ. ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ, ಟೈರ್ ಬರ್ಸ್ಟಾ ಬಿಡುತ್ತೆ, ಮುಂದಿನ ಟೈರ್ ಬರ್ಸ್ಟಾ ಬಿಡುತ್ತೆ. ಅದು ಮುಂದೆ ಕೆರೆನೋ ಹಳ್ಳನೋ ಇರುತ್ತೆ, ಅಲ್ಲಿ ಹೋಗಿ ಬೀಳ್ಬೇಕು ಆ ಬಸ್ಸು. ಇವನ್ ಕಂಟ್ರೋಲ್ ತಪ್ಪೋಗ್ಬಿಡತ್ತೆ. ಅಂತ ಸಮಯದಲ್ಲಿ ಚಾಲಕ ಆದವನು ತನ್ನ ಚಾಕಚಕ್ಯತೆಯಿಂದ ಪಕ್ಕಕ್ಕೆ ತಗೊಂಡು ಯಾವುದೋ ಒಂದು ಮರಕ್ಕೆ ಡಿಕ್ಕಿ ಹೊಡೆಸಿ ನಿಲ್ಲಿಸ್ತಾನೆ. ಅದನ್ನ ಮರಕ್ಕೆ ಡಿಕ್ಕಿ ಹೊಡೆಸಿದಾಗ ಸ್ವಲ್ಪ ಏಟು ಬೀಳುತ್ತೆ ಒಳಗಡೆ ಇರೋರಿಗೆ, ಆದರೆ ಪ್ರಾಣಾಪಾಯ ತಪ್ಪಿಸಿದಾನೆ ಅವನು. ಅದು ಹಳ್ಳಕ್ಕೆ ಹೋಗ್ಬೇಕಾಗಿತ್ತು, ಅದು ಕೆರೆಗೆ ಬೀಳ್ಬೇಕಾಗಿತ್ತು. ಇವನ ಕಂಟ್ರೋಲ್ ತಪ್ಪಿಸಿ ಆ ಮರಕ್ಕೆ ಹೋಗಿ ಹೊಡೆಯೋದ್ರ ಮೂಲಕ ಏನೋ ಅಲ್ಪ ಸ್ವಲ್ಪ ತರಚಿದ ಗಾಯಗಳು ಆದರೂ ಕೂಡ ನಿಮ್ ಪ್ರಾಣ ಉಳಿಸ್ದ ಅಲ್ವಾ ಅವನು, ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು. ಹಾಗೆ ಇವತ್ತು ನಾವು ಮದದಿಂದ ಎಲ್ಲರನ್ನ ಏನು ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ, ಇದಕ್ಕೆ ಮುಂದೆ ದೊಡ್ಡ ಅನರ್ಥ ಕಾದಿರುತ್ತೆ. ಈ ಅನರ್ಥವನ್ನ ತಪ್ಪಿಸ್ತಾರೆ ದೊಡ್ಡವರು. ಸ್ವಲ್ಪ ಬೈದು ಬಿಟ್ಟು ಆ ಕೆಟ್ಟ ಚಾಳಿಯನ್ನ ಬಿಡಿಸಿ ಮುಂದೆ ಆಗೋ ದೊಡ್ಡ ಅನರ್ಥವನ್ನ ತಪ್ಪಿಸ್ತಾರೆ. ಭಾಗವತದಲ್ಲೇ ಬಂದಿದೆ ಈ ವಿಷಯ. ಭಾಗವತದಲ್ಲಿ ಅಸ್ಮಾನ್ ಪಾಂತು ಅನ್ನೋದಕ್ಕೆ ಇದೆಲ್ಲ ವಿವರಣೆ. ಉಗುರುಗಳು ಹೆಂಗೆ ರಕ್ಷಣೆ ಮಾಡುತ್ತೆ ನಮ್ಮನ್ನ, ಭಗವಂತನ ಉಗುರುಗಳು ಹೇಗೆ ರಕ್ಷಣೆ ಮಾಡುತ್ತೆ ನಮ್ಮನ್ನ. ನೋಡಿ, ಇವತ್ತು ಹಿರಣ್ಯಕಶಿಪುವನ್ನ ಸೀಳಬಿಟ್ಟ. ಹಿರಣ್ಯಕಶಿಪುವನ್ನ ಒಂದು ವೇಳೆ ಭಗವಂತ ಸೀಳದೆ ಇದ್ದಿದ್ರೆ ಅವನ ಒಳಗಡೆ ಇರ್ತಕ್ಕಂತಹ ಜಯ ಆ ದೈತ್ಯನ ಸಹವಾಸದಿಂದ ಇನ್ನೂ ಎಷ್ಟು ಜನಕ್ಕೆ ತೊಂದರೆ ಕೊಡ್ತಾ ಇದ್ದ ಅವನು. ಪ್ರಹ್ಲಾದನಂತೆ ಎಷ್ಟೋ ಜನಕ್ಕೆ ತೊಂದರೆ ಕೊಟ್ಕೊಂಡು ಹೋಗ್ತಾ ಇದ್ದ. ಅವನು ತೊಂದರೆ ಕೊಟ್ಟಂಗೆಲ್ಲ ಅವನ ಪಾಪ ಬೆಳೀತಾ 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 ಹೋಗೋದು. ಅವನ ಮೇಲೆ ಕಾರುಣ್ಯ ಭಗವಂತನಿಗೆ, ಯಾಕೆ ತನ್ನ ಭಕ್ತ ಇದ್ದಾನೆ ಅಲ್ಲಿ ಒಳಗಡೆ. ಅದಕ್ಕೆ ಭಗವಂತ ಏನು ಮಾಡ್ದ, ಅವನನ್ನು ಸೀಳು ಬಿಡುವುದರ ಮೂಲಕ ಅವನಿಗೆ ಶಿಕ್ಷೆ ಕೊಟ್ಟ ಭಗವಂತ. ಆದರೆ ಮುಂದೆ ಆಗೋ ದೊಡ್ಡ ಅನಾಹುತ ತಪ್ಪಿಸ್ತಾ ಇದ್ದಾನೆ ಭಗವಂತ. ಭಾಗವತ ಚತುರ್ಥ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿ ರುದ್ರದೇವರನ್ನ ಕುರಿತು ತುಂಬಾ ನಿಂದನೆಯ ಮಾತಾಡ್ಬಿಡ್ತಾನೆ ಸಭಾದಲ್ಲಿ. ನಿಮ್ಗೆಲ್ಲ ಗೊತ್ತಿದೆ ಅದು, ದಕ್ಷ ಯಜ್ಞ ಧ್ವಂಸ ಪ್ರಕರಣ. ರುದ್ರದೇವರು ತಾರತಮ್ಯದಲ್ಲಿ ದಕ್ಷ ಪ್ರಜಾಪತಿಗಿಂತ ತುಂಬಾ ಮೇಲೆ ಇರ್ತಕ್ಕಂಥವರು. ಆದರೆ ಅಳಿಯ ಅನ್ನೋ ಒಂದೇ ಲೋಕದ ಸಂಬಂಧವನ್ನ ಇಟ್ಕೊಂಡು ತನಗಿಂತ ಅವರು ಎಷ್ಟು ದೊಡ್ಡವರು ಅನ್ನೋದನ್ನ ಮರೆತು ನನಗೆ ನಮಸ್ಕಾರ ಮಾಡಲಿಲ್ಲ ಅಂತ ಇವನದೊಂದೇ ಕಾರಣ ಇಟ್ಕೊಂಡು ತುಂಬಿದ ಸಭೆಯಲ್ಲಿ ಬೇಕಾದಷ್ಟು ಬೈದು ಬಿಡ್ತಾನೆ. ಆ ಕಥೆ ಎಲ್ಲ ಗೊತ್ತು ನಿಮಗೆ. ಆಮೇಲೆ ನಂದೀಶ್ವರನಿಗೆ ಕೋಪ ಬರುತ್ತೆ. ನಿನಗೆ ಆಡಿನ ತಲೆ ಬರಲಿ ಅಂತ ಶಾಪ ಕೊಡ್ತಾನೆ ನಂದೀಶ್ವರ. ಅದರಂತೆ ಮುಂದೆ ರುದ್ರದೇವರು
ವೀರಭದ್ರ ಅನ್ನತಕ್ಕಂಥ ರೂಪದಿಂದ ಬಂದು ದಕ್ಷ ಪ್ರಜಾಪತಿಯ ತಲೆಯನ್ನ ಕತ್ತರಿಸ್ತಾರೆ. ಆಗ ಬ್ರಹ್ಮದೇವರನ್ನ ಮುಂದೆ ಮಾಡಿಕೊಂಡು ದೇವತೆಗಳೆಲ್ಲ ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನ ತುಂಬ ಸ್ತೋತ್ರ ಮಾಡಿ ಇವನಿಗೆ ಮತ್ತೆ ತಲೆ ಬರಲಿ ಅಂತ ಕೇಳ್ತಾರೆ ದಕ್ಷ ಪ್ರಜಾಪತಿಗೆ. ಆವಾಗ ಅವನ ತಲೆ ಸುಟ್ಟೋಗ್ಬಿಟ್ಟಿರುತ್ತೆ. ಅದು ಈ ವೀರಭದ್ರ ಹೋಗುವಾಗ ಆ ಕತ್ತರಿಸಿದ ತಲೆಯನ್ನ ದಕ್ಷಿಣಾಗ್ನಿ ಇನ್ನು ಹೋಮದಲ್ಲಿ ಹೋಮ ಮಾಡಿಬಿಟ್ಟು ಅದು ಭಸ್ಮ ಮಾಡಿಬಿಟ್ಟೋಗಿರ್ತಾನೆ. ಅದನ್ನು ಜೋಡಿಸೋ ಹಂಗಿರಲ್ಲ. ಈಗ ಅವನ ತಲೆನೇ ಅವನಿಗೆ ಜೋಡಿಸ್ಬೋದಾಗಿತ್ತಲ್ಲ, ಆಡಿನ ತಲೆ ಯಾಕೆ ಅಂತ ಪ್ರಶ್ನೆ ಬಂದಾಗ ಅವನ ತಲೆ ಇರೋದಿಲ್ಲ, ಸುಟ್ಟೋಗ್ಬಿಟ್ಟಿರುತ್ತೆ. ಅದು ಭಸ್ಮ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ಅವನು ವೀರಭದ್ರ. ಅಷ್ಟೇ ಅಲ್ಲ, ನಂದೀಶ್ವರನ ಶಾಪ ಇದೆ ನಿಂಗೆ ಆಡಿನ ತಲೆ ಬರಲಿ ಅಂತ. ಅದೆರಡನ್ನೂ ವ್ಯವಸ್ಥೆ ಮಾಡಕ್ಕೋಸ್ಕರ ಅಲ್ಲಿ ಪಶು ಏನು ಕಟ್ಟಿರ್ತಾರೆ ಆಡಿನ ತಲೆಯನ್ನ ಕತ್ತರಿಸಿ ಅವನ ತನಗೆ ಜೋಡಿಸ್ತಾರೆ. ಆಗ ರುದ್ರದೇವರು ಬರ್ತಾರೆ ಅಲ್ಲಿಗೆ. ರುದ್ರದೇವರು ಈ ದಕ್ಷ ಪ್ರಜಾಪತಿಯನ್ನ ನೋಡಿದ ಕೂಡಲೇ ಅವರ ಕಣ್ಣಿನ ನೋಟದಿಂದಲೇನೆ ದಕ್ಷ ಪ್ರಜಾಪತಿಗೆ ಒಳ್ಳೆ ಜ್ಞಾನ ಬಂದ್ಬಿಡುತ್ತೆ ನೋಡಿ. ಅವನ ಮನಸ್ಸಿನಲ್ಲಿರೋ ಕಲ್ಮಶ ಎಲ್ಲ ಹೊಟ್ಟೋಗತ್ತಂತೆ. ಇದು ರುದ್ರದೇವರು ಮಾಡೋ ಅನುಗ್ರಹ. ರುದ್ರದೇವರ ಅನುಗ್ರಹ ಯಾಕಿರಬೇಕು ನಮಗೆ ಅಂದ್ರೆ, ಮನಸ್ಸಿಗೆ ಇನ್ಚಾರ್ಜು ಅವರು ರುದ್ರದೇವರು. ಮನೋಭಿಮಾನಿಗಳು ಅಂದ್ರೆ ಇದೇ ಅರ್ಥ. ಮನ ಅನ್ನತಕ್ಕಂಥ ಒಂದು ಇಂದ್ರಿಯ ರುದ್ರದೇವರ ಕಂಟ್ರೋಲಲ್ಲಿ ಇರುತ್ತೆ. ಈಗ ನಮ್ಮನೆ ನಮ್ಮ ಕಂಟ್ರೋಲಲ್ಲಿ ಇದ್ರೆ ಅದನ್ನ ಸಾರಿಸಿ ಗುಡಿಸಿ ಕ್ಲೀನ್ ಮಾಡಿ ಹೆಂಗ್ ಇಟ್ಕೊಂಡಿರ್ತೀವೋ, ಈ ಮನಸ್ಸು ಅನ್ನತಕ್ಕಂಥ ಇಂದ್ರಿಯ ರುದ್ರದೇವರ ವಶದಲ್ಲಿರೋದ್ರಿಂದ ಅವನೊಂದು ವೇಳೆ ಭಕ್ತ ಆಗಿ ತಪ್ಪು ಮಾಡಿದ್ರೆ, ಈಗ ಯಾರೋ ಕೆಸರು ತುಳ್ಕೊಂಡು ಮನೆ ಒಳಗೆ ಬಂದ್ಬಿಡ್ತಾರೆ ಅಂತ ಇಟ್ಕೊಳ್ರಿ. ಅವಾಗ ಏನ್ ಮಾಡ್ತಾಳೆ ತಾಯಿ ಆದವಳು, ಮತ್ತೆ ಆ ನೆಲವನ್ನ ಸಾರಿಸಿ ಆ ಕ್ಲೀನ್ ಮಾಡ್ತಾಳೋ ಇಲ್ವೋ? ಹಂಗೆ ನಮ್ಮ ಮನಸ್ಸು ಅನ್ನತಕ್ಕಂಥ ನೆಲ ರಾಗದ್ವೇಷ ಅನ್ನತಕ್ಕಂಥ ಕೆಸರಿನಿಂದ ಕಲುಷಿತವಾದಾಗ ಮಹರುದ್ರ ದೇವರು ನಮ್ಮ ಮೇಲೆ ವಿಶೇಷವಾದ ಕಾರುಣ್ಯವನ್ನ ಬೀರಿ ನಮ್ಮ ಮನಸ್ಸು ಆ ರಾಗದ್ವೇಷಾದಿಗಳು ಹೋಗೋ ಹಂಗೆ ಮಾಡಿ ಅಲ್ಲಿ ಮತ್ತೆ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡಿಸ್ತಾರೆ ರುದ್ರದೇವರು. ಇದು ರುದ್ರದೇವರು ಮಾಡೋ ದೊಡ್ಡ ಕಾರ್ಯ. ಇದು ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಅಂತ ಏನೋ ದಾಸರಾಯರು ಅಥವಾ ವಾದರಾಜ ಸ್ವಾಮಿಗಳು ತೋರಿಸ್ತಾರೆ. ಇದೇ ಅರ್ಥದಲ್ಲೇ ತೋರಿಸೋದವ್ರು. ಈ ಕ್ಲೀನ್ ಮಾಡಿಬಿಟ್ಟು ನನ್ನ ಮನಸ್ಸನ್ನ ಭಗವಂತ ಅಲ್ಲಿ ಹೊಳೆಯೋ ಹಂಗೆ ಮಾಡು ಅಂತಾನೆ ಪ್ರಾರ್ಥನೆ ಅದು. ಆಗ ದಕ್ಷ ಪ್ರಜಾಪತಿ ರುದ್ರದೇವರ ಅನುಗ್ರಹದಿಂದ ಯಾವಾಗ ಮನಸ್ಸು ಅವನಿಗೆ ಶುದ್ಧ ಆಗೋಯ್ತೋ, ಇದುವರ ತನಕ ಆ ರುದ್ರದೇವರ ಮೇಲೆ ದ್ವೇಷ ತುಂಬಿಬಿಟ್ಟಿತ್ತು ಅವನ ಮನಸ್ಸಿನಲ್ಲಿ. ರುದ್ರದೇವರು ಅವನನ್ನ ಒಂದ್ಸಲ ಕಣ್ಣಿಂದ ನೋಡ್ತಾರಂತೆ. ಇಷ್ಟೇ ಅವರು ಮಾಡಿದ್ದು, ಕೃಪಾಪೂರಿತ ನೋಟ, ಅನುಗ್ರಹ ಪೂರ್ವಕ ನೋಟ. ಒಂದ್ಸಲ ನೋಡಿದ್ರ ಅವನ ಮನಸ್ಸಿನಲ್ಲಿರೋ ಎಲ್ಲ ದ್ವೇಷಗಳು ಹೊಟ್ಟೋಯ್ತಂತೆ. ನೋಡಾವಾಗ ಭಕ್ತಿ ಬಂದ್ಬಿಡ್ತು ಅವನಿಗೆ ರುದ್ರದೇವರ ಮೇಲೆ. ಆಗ ಸ್ತೋತ್ರ ಮಾಡ್ತಾನೆ ದಕ್ಷ ಪ್ರಜಾಪತಿ. ರುದ್ರದೇವರನ್ನ ಸ್ತೋತ್ರ ಮಾಡ್ತಾನೆ ದಕ್ಷ ಪ್ರಜಾಪತಿ. ಏನ್ ಸ್ತೋತ್ರ ಮಾಡ್ತಾನೆ? ರುದ್ರದೇವರೇ, ಅಪರಾಧ, ದೊಡ್ಡ ಅಪರಾಧ ಮಾಡಿಬಿಟ್ಟೆ ನಾನು ನಿಮ್ಮ ಮೇಲೆ. ದೊಡ್ಡ ಅಪರಾಧ ಮಾಡುವುದರ ಮೂಲಕ ನನ್ನ ತಲೆ ಕತ್ತರಿಸಿದ್ರಲ್ಲ ನೀವು, ಒಳ್ಳೆದೇ ಮಾಡಿದ್ರಿ ಅಂತಾನೆ ದಕ್ಷ ಪ್ರಜಾಪತಿ. ನನ್ನ ತಲೆಯನ್ನ ಕತ್ತರಿಸಿದ್ದು ಒಳ್ಳೇದೇ ಆಯ್ತು ಅಂತಾನೆ. ಅಲ್ರಿ, ತಲೆ ಕತ್ತರಿಸಿದ್ದು ಹೆಂಗ್ರಿ ಒಳ್ಳೇದಾಗತ್ತೆ ಅಂತ ಪ್ರಶ್ನೆ ಬಂದಾಗ ದಕ್ಷ ಪ್ರಜಾಪತಿ ಹೇಳ್ತಾನೆ, ಹೇ ರುದ್ರದೇವ, ನೀವು ನಮಗಿಂತ ಎಷ್ಟು ಉತ್ತಮರು ಅಂದ್ರೆ, ನಿಮ್ಮ ಮೇಲೆ ಮಾಡಿದ ಅಪರಾಧಕ್ಕೆ ನನಗೆ ಘೋರ ನರಕಾದಿಗಳ ಅನರ್ಥ ಆಗಬೇಕಾಗಿತ್ತು. ಸೋತ್ತಮ ದ್ರೋಹ ಎಂಥವರನ್ನು ಕಾಡಿಸತ್ತೆ ಅದು. ನಿಮ್ಮ ಮೇಲೆ ನಾನು ಮಾಡಿದ ದ್ರೋಹ, ನಿಮ್ಮನ್ನ ನಿಂದನೆ ಮಾಡಿದ್ನಲ್ಲ ತುಂಬಿದ ಸಭೆಯಲ್ಲಿ, ಆ ಪಾಪಕ್ಕೆ ನನಗೇನಾಗಬೇಕಾಗಿತ್ತು? ದೊಡ್ಡ ಅನರ್ಥ ಆಗಬೇಕಾಗಿತ್ತು. ಅಂತಹ ಅನರ್ಥವನ್ನ ನೀವು ತಲೆ ಕತ್ತರಿಸುವುದರ ಮೂಲಕ ಪರಿಹಾರ ಮಾಡಿಬಿಟ್ಟಿದ್ದೀರಾ. ಇದು ಹೆಂಗೆ ಅಂದ್ರೆ, ಈಗ ತಲೆನೋವು ಬರುತ್ತೆ ಅಂತ ಇಟ್ಕೊಳ್ರಿ. ತಲೆನೋವು ಬಂದಾಗ ನಾವೇನ್ ಮಾಡ್ತೀವಿ? ಮಾತ್ರೆ ತಗೋತೀವಿ, ಅಥವಾ ಅದಕ್ಕೇನೋ ಅಮೃತಾಂಜನೋ ವಿಕ್ಸೋ ಹಚ್ಕೋತೀವಿ. ಯದ್ಯಪಿ ವಿಕ್ಸ್ ಹಚ್ಕೊಂಡಾಗ ಕಣ್ಣಲ್ಲಿ ನೀರು ಬರುತ್ತೆ, ಅದು ಘಾಟ್. ಅದು
ಆ ಘಾಟನ್ನು ಸಹಿಸ್ಕೋತೀವಿ. ಯಾಕೆ? ತಲೆನೋವು ಹೋಗುತ್ತಲ್ವಾ. ತಲೆನೋವು ಭಾರಿ ದೊಡ್ಡದದು. ಆ ಭಾರಿ ತಲೆನೋವು ಹೋಗೋದಿಕ್ಕೋಸ್ಕರ ಯದ್ಯಪಿ ಅಮೃತಾಂಜನೋ ಅಥವಾ ಇದು ಹಚ್ಕೊಂಡಾಗ ಕಣ್ಣಲ್ಲಿ ನೀರು ಬರುತ್ತೆ, ಮೂಗಲ್ಲಿ ಬರುತ್ತೆ, ಕಣ್ಣು ಕಾಣದೇ ಇಲ್ಲ, ಘಾಟು, ತಾತ್ಕಾಲಿಕವಾಗಿ ಆ ದುಃಖವನ್ನು ನಾವು ತಗೋತೀವೋ ಇಲ್ವೋ. ಇನ್ ಕೆಲವರು ಅರಿಶಿನ ಗಿರಿಶಿನ ಹಾಕಿ ಹೊಗೆ ತಗೋತಾರೆ, ಅದು ಇದ್ದಿದ್ದು ಕಷ್ಟ. ಅಂದ್ರೆ ತಾತ್ಕಾಲಿಕವಾಗಿ ಸ್ವಲ್ಪ ದುಃಖ ಬಂದರೂ ಕೂಡ ದೊಡ್ಡ ತಲೆನೋವು ಹೋಗುತ್ತೆ. ಅಂದ್ರೆ ಚಿಕ್ಕದಾಗಿರ್ತಕ್ಕಂತಹ ದುಃಖವನ್ನ ಹೆಂಗೆ ತಗೋತೀವೋ, ದಕ್ಷ ಪ್ರಜಾಪತಿ ಹೇಳ್ತಾನೆ, ನನ್ನ ತಲೆ ಕತ್ತರಿಸಿದ್ದು ಒಳ್ಳೇದೇ ಆಯಿತು. ಯಾಕೆ ಅಂದ್ರೆ ನನಗಿನ್ನ ಭಾರಿ ಅನರ್ಥ ಆಗ್ತಾ ಇತ್ತು. ನೀವೊಂದು ವೇಳೆ ನನಗೆ ತಲೆ ಕತ್ತರಿಸದೇ ಇದ್ದಿದ್ರೆ, ಈ ಪ್ರಾಯಶ್ಚಿತ್ತವನ್ನ ಮಾಡಿಸದೇ ಇದ್ದಿದ್ರೆ, ಈ ಶಿಕ್ಷೆಯನ್ನ ಕೊಡದೇ ಇದ್ದಿದ್ರೆ ಮುಂದೆ ನರಕದಲ್ಲಿ ಅಪಾರ ದುಃಖ ಅನುಭವಿಸಬೇಕಾಗಿತ್ತು. ನೀವು ಒಂದು ಸಣ್ಣ ಶಿಕ್ಷೆಯನ್ನ ಕೊಡುವುದರ ಮೂಲಕ ದೊಡ್ಡ ಅನರ್ಥವನ್ನ ತಪ್ಪಿಸ್ಬಿಟ್ಟಿದ್ದೀರಾ. ಅದಕ್ಕೆ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಅಂತ ರುದ್ರದೇವರಿಗೆ ನಮಸ್ಕಾರ ಮಾಡ್ತಾನೆ ಅಂತ ಭಾಗವತ ಶ್ಲೋಕ ಇದೆ. ಕೇಳಿ, ದೊಡ್ಡ ಆಚಾರ್ಯರು ವಾಸುದೇವಾಚಾರ್ಯರು ಭಾಗವತದಲ್ಲಿ ಬಹಳ ಪ್ರವೀಣರು. ದಕ್ಷ ಪ್ರಜಾಪತಿ ಏನ್ ಹೇಳ್ತಾನೆ ಆ ಸಂದರ್ಭದಲ್ಲಿ, ಇದನ್ನು ನಾವು ಗಮನಿಸಿದಾಗ ಆಚಾರ್ಯರು ಹೇಳ್ತಾ ಇದ್ದಾರೆ, ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈ ಅಥವಾ ಮಾದ್ಯದ್ ಬಲವನ್ ಮಾದ್ಯದ್ಗತ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕಪಟು ಪ್ರತ್ಯೇಕ ವಜ್ರಾಯಿತಾ. ನೋಡಿ, ಅಂದ್ರೆ ನಿನ್ನ ವಜ್ರಾಯುಧದಂತೆ ಇರ್ತಕ್ಕಂತಹ ನಿನ್ನ ಉಗುರುಗಳು ನಮ್ಮನ್ನ ಸೀಳೋದಲ್ಲ, ನಮ್ಮ ಒಳಗಡೆ ಇರ್ತಕ್ಕಂತಹ ಈ ದುರಹಂಕಾರ ಇದೆಯಲ್ಲ, ಮಾದ್ಯುತ್ ಮದ ಇದೆಯಲ್ಲ, ನನ್ನ ಸಮಾನ ಯಾರು, ನನ್ನ ಸಮಾನ ಯಾರು ಅಂತಕ್ಕಂತಹ ಅಹಂಕಾರ ಪಟ್ಟಾಗ ಎಲ್ಲರ ಮೇಲೆ ನಮ್ಗೇನು ಅಗೌರವ ಬೆಳೆದು ಬಿಡುತ್ತಲ್ಲ, ಇದು ದೊಡ್ಡ ಪಾಪದ ರಾಶಿಯನ್ನೇ ಸೃಷ್ಟಿ ಮಾಡಿರುತ್ತೆ. ನಮ್ಗೆ ಗೊತ್ತಾಗಲ್ಲ ಅದು. ನೋಡಿ, ಅದನ್ನ ನಾಶ ಮಾಡಲಿ, ಇದೊಂದು ರಕ್ಷಣೆ. ಇದು ಅಸ್ಮಾನ್ ಪಾಂತು. ನರಸಿಂಹದೇವರ ಉಗುರುಗಳು ಹೆಂಗೆ ರಕ್ಷಣೆ ಮಾಡುತ್ತೆ ನಮ್ಮನ್ನ ಅಂದ್ರೆ, ದೊಡ್ಡ ಅನರ್ಥದಿಂದ ರಕ್ಷಣೆ ಮಾಡುತ್ತೆ. ಮೊದಲು ಊಟ ತಿಂಡಿ ಕೊಡುತ್ತೆ, ಬಟ್ಟೆ ಕೊಡುತ್ತೆ, ಅದೆಲ್ಲ ಆಮೇಲೆ ಮುಂದೆ ಆಗತಕ್ಕಂತಹ ಅನರ್ಥವನ್ನ ರಕ್ಷಣೆ ಮಾಡುತ್ತೆ. ಮುಂದೆ ಒಂದು ದೊಡ್ಡ ಹಳ್ಳ ಇರುತ್ತೆ. ಈ ಮಳೆಗಿಳೆ ಬಂದಾಗ ಭೂಮಿ ಕುಸ್ತೋಗ್ಬಿಟ್ಟು ದೊಡ್ಡ ಹಳ್ಳ ಆಗ್ಬಿಟ್ಟಿರುತ್ತೆ. ಆವಾಗ ಏನ್ ಮಾಡ್ತಾರೆ, ಅಲ್ಲಿ ಅಡ್ಡ ಇಟ್ಬಿಟ್ಟು ಈ ಕಡೆ ಬೇರೆ ಇನ್ನೊಂದು ದಾರಿಯಿಂದ ವ್ಯವಸ್ಥೆ ಮಾಡಿರ್ತಾರೆ, ಹಿಂಗೆ ಸುತ್ತ ಹಾಕೊಂಡು ಹೋಗಿ ಅಂತ. ಯದ್ಯಪಿ ಆ ಸುತ್ತ ಹಾಕೊಂಡು ಹೋಗೋ ದಾರಿಲಿ ಅಲ್ಲಿ ಕಲ್ಲು ಎಲ್ಲ ಇರುತ್ತೆ, ಅಷ್ಟು ಸುಲಭವಾಗಿ ಹೋಗಕ್ಕಾಗಲ್ಲ. ಈ ಟಾರ್ ರೋಡಲ್ಲಿ ಹೋದಷ್ಟು ಸುಲಭವಾಗಿ ಹೋಗಕ್ಕಾಗಲ್ಲ. ಅಲ್ಲಿ ಕಲ್ಲು ಮುಳ್ಳು ಹಳ್ಳ ಪಳ್ಳ ಎಲ್ಲ ಇರುತ್ತೆ, ಅದು ಡಿವಿಯೇಷನ್ ಜಾಸ್ತಿ ಇರುತ್ತೆ. ಆದ್ರೂ ಹೋಗ್ತೀವಿ. ಅಷ್ಟು ಕಷ್ಟ ಯಾಕೆ ತಗೊಂಡ್ವಿ? ಇಲ್ಲೇ ಹೋಗಿದ್ದಿದ್ರೆ ಹಳ್ಳದಲ್ಲಿ ಬೀಳ್ತಾ ಇದ್ದಿ ನೀನು. ಹಳ್ಳದಲ್ಲಿ ಬೀಳಬಾರದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಅಂಕುಡೊಂಕಾಗಿರ್ತಕ್ಕಂತಹ ರೋಡಲ್ಲಿ ನಾವು ಹೇಗೆ ಹೋಗ್ತೀವೋ ಹಾಗೆ ದೊಡ್ಡ ಅನರ್ಥವನ್ನ ನರಸಿಂಹದೇವರ ಉಗುರುಗಳು ತಪ್ಸತ್ತೆ. ಇದಕ್ಕೆ ಶಿಕ್ಷೆ ಕೊಡುತ್ತೆ. ಅದು ಉಗುರು ಶಿಕ್ಷೆ ಕೊಡಕ್ಕೆ ಭಗವಂತನ ಉಗುರಿರೋದು. ಆ ಮದ ಅನ್ನತಕ್ಕಂಥದ್ದನ್ನ ನನ್ನಿಂದ ಹೋಗಲಾಡಿಸಿ ಅನುಗ್ರಹ ಮಾಡು ಅಂತ ನಮ್ಮನ್ನ ರಕ್ಷಣೆ ಮಾಡಲಿ. ಅಸ್ಮಾನ್ ಪಾಂತು. ನಾವು ವಾಯುಸ್ತುತಿಯನ್ನ ಬಿಡಿಸಿ ಬಿಡಿಸಿ ನೋಡಿದಾಗ, ನಖಸ್ತುತಿಯನ್ನ ಬಿಡಿಸಿ ಬಿಡಿಸಿ ನೋಡಿದಾಗ ಒಂದೊಂದು ಶಬ್ದವು ಶ್ರೀಮದಾಚಾರ್ಯರು ಪ್ರಯೋಗ ಮಾಡಿರೋದು ಅನೇಕ ಅರ್ಥಗಳಿಂದ ಕೂಡಿದೆ. ಅದು ಅಂದ್ರೆ ಏನರ್ಥ? ನಿನ್ನ ಉಗುರುಗಳು ನನಗೆ ಶಿಕ್ಷೆಯನ್ನೇ ಕೊಡ್ಲಿ, ಶಿಕ್ಷೆ ಕೊಟ್ಟರೂ ಕೂಡ ಮುಂದೆ ಆಗತಕ್ಕಂತಹ ದೊಡ್ಡ ಅನರ್ಥವನ್ನು ತಪ್ಸತ್ತೆ. ಮದ, ನಾನು ಆನೆಯಂತೆ. ಮದ, ಆನೆ ಮದಕ್ಕೆ ಹೆಸರುವಾಸಿ. ಅದು ಆನೆಗೆ ಮದ ಬಂದಾಗ ಯಾರು ಅದನ್ನ ತಡೆಯಕ್ಕಾಗಲ್ಲ. ಮದಿಸಿದ ಆನೆ. ಗಜೇಂದ್ರ ಅಷ್ಟಮ ಸ್ಕಂದದಲ್ಲಿ ವರ್ಣನೆ ಮಾಡ್ತಾರೆ, ಮದೋದಕ ಸುರಿತಾ ಇತ್ತು ಆನೆಯ ಕಪೋಲಗಳಲ್ಲಿ ಅಂತ. ಇವತ್ತು ನಾವು ಆನೆಯಂತೆ ಮದಭರಿತರಾಗಿ ಎಲ್ಲರಿಗೆ ತೊಂದರೆ ಮಾಡ್ತಾ ಇದ್ದೀವಿ. ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ದೊಡ್ಡ ದೊಡ್ಡ ಬ್ರಾಹ್ಮಣರಿಗೆ, ದೊಡ್ಡ ದೊಡ್ಡ ವಿದ್ವಾಂಸರಿಗೆ ನಮ್ಮ ಮತದಿಂದ ಇವತ್ತು ಕೆಟ್ಟ ಮಾತು ಆಡ್ತಾ ಇದ್ದೀವಿ, ಆಡಬಾರದ ಮಾತಾಡ್ತಾ ಇದ್ವಿ. ಹಿರಣ್ಯಕಶಿಪು ಇನ್ನೇನು ಮಾಡಿದ್ದವನು? ಎಲ್ಲರನ್ನೂ ಸಿಕ್ಕಾಬಟ್ಟೆ ಬೈತಾ ಇದ್ದ. ಅವೇನ
ಯಾರ್ಯಾರನ್ನ ಭಗವಂತ ಸಂಹಾರ ಮಾಡಿದಾನೆ ಅಥವಾ ಮಾಡಿಸಿದಾನೆ, ಜರಾಸಂಧ ಯಾರ್ಯಾರನ್ನ ಸಂಹಾರ ಮಾಡಿಸಿದಾನೆ, ಇವರೆಲ್ಲ ಇದೇ ಕೆಲಸ ಮಾಡ್ತಾ ಇದ್ದದ್ದು. ಅದಕ್ಕೆ ಘಟ ಆ ಸಮೂಹ, ಅದು ನಮ್ಮಲ್ಲೂ ಹಿಂಗಿದೆ. ಇದನ್ನ ಭಗವಂತ ನಮ್ಮನ್ನೆಲ್ಲ ಸೀಳಿ ಪ್ರಾಯಶ್ಚಿತ್ತ ರೂಪವಾಗಿರ್ತಕ್ಕಂತಹ ಅನುಗ್ರಹವನ್ನ ಮಾಡ್ತಾನೆ ಭಗವಂತ. ಕೆಲವು ಸಲ ಭಗವಂತ ಮೇಲ್ನೋಟಕ್ಕೆ ಕೆಟ್ಟದು ಅಂತ ಕಾಣುತ್ತೆ, ಅದು ಒಳ್ಳೆಯದಕ್ಕೆ ಮಾಡಿರ್ತಾನೆ ಭಗವಂತ. ಜಾಂಬುವಂತನ ದೇಹವನ್ನ ಭಗವಂತ ಚಕ್ರದಿಂದ ಸೀಳಬಿಟ್ಟ. ಜಾಂಬುವಂತನ ಜೀರ್ಣವಾದ ದೇಹವನ್ನ ಚಕ್ರದಿಂದ ಸೀಳದ. ಚಕ್ರದಿಂದ ಸೀಳೋದು ಕಷ್ಟದ ಕೆಲಸನೇ, ಆದರೆ ಅವನಿಗೆ ಅನುಕೂಲ ಆಯಿತು ಜಾಂಬುವಂತನಿಗೆ. ಹಾಗೆ ನಿನ್ನ ಉಗುರುಗಳು ನಮ್ಮನ್ನ ಸೀಳೋದಲ್ಲ, ನಮ್ಮಲ್ಲಿರ್ತಕ್ಕಂತಹ ಮದ, ಆ ಮದವನ್ನ ಸೀಳಬಿಡ್ಲಿ. ಮಾದ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತ. ನಿನ್ನಷ್ಟು ಸಾಮರ್ಥ್ಯ ಇದೆ ನಿನಗೆ. ಬೇರೆ ಯಾವ ದೇವತೆಗಳು ಹಿಂಗೆ ಬರೋದಿಲ್ಲ ರೀ. ಭಗವಂತನಿಗೆ ಈ ಶಕ್ತಿ ಇದೆ. ಅವನನ್ನು ಉದ್ಧಾರ ಮಾಡಬೇಕು ಅಂದ್ರೆ ಭಗವಂತ ನಾನಾ ರೀತಿಯಲ್ಲಿ ಭಗವಂತ ಉದ್ಧಾರ ಮಾಡ್ತಾನೆ. ಇದನ್ನು ನಾವು ಗಮನಿಸಿದಾಗ ಆಚಾರ್ಯರು ಅದನ್ನು ಇಟ್ಕೊಂಡು ಹೇಳುತ್ತಾರೆ, ನಿನ್ನ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಇದೊಂಥರ ರಕ್ಷಣೆ, ಭಾರಿ ರಕ್ಷಣೆ ಇದು. ಅಲ್ಲಿಗೇನಾಯ್ತು? ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕಪಟು ಪ್ರತ್ಯೇಕ ವಜ್ರಾಯಿತಾ ತವ ಸುನಕರಾಹ ಅಸ್ಮಾನ್ ಪಾಂತು ಅಂತ ಜೋಡಿಸ್ಕೊಂಡಾಗ ಪುರುಹೂತ ದೊಡ್ಡ ದೊಡ್ಡ ಜ್ಞಾನಿಗಳು ಅಂತರ್ಥ. ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ಅವರ ವೈರಿಗಳು, ಅವರನ್ನು ದ್ವೇಷ ಮಾಡ್ತಾ ಇದ್ದೀವಿ. ಯಾಕೆ? ಬಲವನ್ ಮಾತಂಗ ಮಾದ್ಯದ್ಘಟ, ದೊಡ್ಡದಾಗಿರ್ತಕ್ಕಂತಹ ಮದಿಸಿದ ಆನೆಯಂತೆ. ಇವತ್ತೇನು ಮಾಡಿದ್ದವನು? ಗಜೇಂದ್ರ ಮೋಕ್ಷ ಜ್ಞಾಪಿಸ್ಕೊಳ್ರಿ. ಅವನೇನು ಮಾಡಿದ್ದು? ಇಂದ್ರದ್ಯುಮ್ನ ರಾಜ ಮದದಿಂದ ಅಗಸ್ತ್ಯ ಋಷಿಗಳನ್ನ ತಿರಸ್ಕಾರ ಮಾಡ್ದ. ಇದು ಮದ. ಏನು ಬರ್ಲಿ ಬಿಡು ಅಂತ ಹೇಳಿ ಅವನ ಪಾಡ್ಗವನು ಪೂಜೆ ಮಾಡ್ತಾ ಕೂತ್ಬಿಟ್ಟಿದ್ರು. ಇದನ್ನು ನಾವು ಗಮನಿಸಿದಾಗ ಶಾಪ, ದೂರ್ವಾಸ ಋಷಿಗಳ ಶಾಪ, ಅಗಸ್ತ್ಯ ಋಷಿಗಳ ಶಾಪ ಅಥವಾ ದೇವಲ ಋಷಿಗಳ ಶಾಪ, ಹೀಗೆ ಅನೇಕ ಶಾಪಗಳು ಇದ್ದಾಗ ನಮ್ಮನ್ನು ಹೆಂಗೆ ಉದ್ಧಾರ ಆಗತ್ತೆ? ಭಗವಂತ ಅವನನ್ನ ರಕ್ಷಣೆ ಮಾಡಿದ್ನೋ ಇಲ್ವೋ? ಯದ್ಯಪಿ ಸೀಳದ, ಮೊಸಳೆಯನ್ನು ಸೀಳದ ಭಗವಂತ ಚಕ್ರದಿಂದ, ಆದರೆ ಮೊಸಳೆಯನ್ನ ಉದ್ಧಾರ ಮಾಡಿದ ಭಗವಂತ ಸೀಳುವುದರ ಮೂಲಕ. ಆ ಮೊಸಳೆಗೆ ದೇವಲ ಋಷಿಗಳ ಶಾಪದಿಂದ ಅವನನ್ನ ಉದ್ಧಾರ ಮಾಡಿದ ಭಗವಂತ. ಹಾಗೆ ನಾವು ಸಜ್ಜನರಾಗಿ ಏನಾದರೂ ಕಾರಣಾಂತರದಿಂದ ದೊಡ್ಡವರ ಮೇಲೆ ದ್ರೋಹ ಮಾಡಿರ್ತಕ್ಕಂಥ ಕಾಲದಲ್ಲಿ, ಹೇ ಸುನಕರಾಹ, ಹೇ ಲಕ್ಷ್ಮೀ ನರಸಿಂಹ, ನಿನ್ನ ಪವಿತ್ರವಾದ ಉಗುರುಗಳು ನಮ್ಮನ್ನ ಪವಿತ್ರೀಕರಿಸಲಿ. ಇದೊಂಥರ. ಅಥವಾ ಸು ಅನ್ನೋ ಶಬ್ದಕ್ಕೆ ಅಪ್ರಾಕೃತ ಅನ್ನೋ ಅರ್ಥ ನಾವು ನೋಡಿದೀವಿ. ಸುನಕರಾಹ, ಅದಕ್ಕೆ ಆಚಾರ್ಯರು ಸುನಕರಾಹ, ಸಮೀಚೀನವಾದ ಉಗುರುಗಳು. ಸಮೀಚೀನವಾದ ಉಗುರುಗಳು ಅಂದ್ರೆ ಅತ್ಯಂತ ಪವಿತ್ರವಾದ ಉಗುರುಗಳು. ಅತ್ಯಂತ ಪವಿತ್ರವಾದ ಉಗುರುಗಳು ನನ್ನನ್ನ ರಕ್ಷಿಸಲಿ, ಅಂದ್ರೆ ನನ್ನನ್ನ ಪವಿತ್ರ ಮಾಡಲಿ ಅಂತ ಅರ್ಥ. ಹೇ ಕಂಠೀರವಾಸ್ಯ ತವ ಸುನಕರಾಹ ಅಸ್ಮಾನ್ ಪಾಂತು, ಈ ಅರ್ಥ ಇಟ್ಕೊಂಡಾಗ ಹೇ ಲಕ್ಷ್ಮೀ ನರಸಿಂಹ, ನಿನ್ನ ಪವಿತ್ರವಾದ ಉಗುರುಗಳು ನಮ್ಮನ್ನು ಪವಿತ್ರ ಮಾಡಲಿ ಅಂತ ಅರ್ಥ. ನಾನು ಹೇಳಿದೆ, ಈ ಎಲ್ಲ ನಖಸ್ತುತಿ ಭಾಗವತದ ಎಲ್ಲ ಅರ್ಥವನ್ನ ಒಳಗಿಟ್ಕೊಂಡಿರೋ ಸ್ತೋತ್ರ ಇದು. ಹಿರಣ್ಯಕಶಿಪುವನ್ನ ಭಗವಂತ ತೊಡೆ ಮೇಲೆ ಹಾಕ್ಕೊಂಡ. ತನ್ನ ಹರಿತವಾಗಿರ್ತಕ್ಕಂತಹ ಉಗುರುಗಳಿಂದ ಹಿರಣ್ಯಕಶಿಪುವಿನ ದೇಹವನ್ನ ಸೀಳ್ದ ಭಗವಂತ. ಅವನ ಉದರವನ್ನ ಬಗೆದ, ಅವನು ಸತ್ತೋದ. ಆಮೇಲೆ ಪ್ರಹ್ಲಾದರಾಜರಿಗೆ ನರಸಿಂಹದೇವರು ಹೇಳ್ತಾರೆ, ಈ ಹಿರಣ್ಯಕಶಿಪುವಿನ ದೇಹಕ್ಕೆ ಅಂತ್ಯ ಸಂಸ್ಕಾರ ಮಾಡು ಅಂದ ನರಸಿಂಹದೇವರು. ಪ್ರತಿಯೊಬ್ಬರಿಗೂ ಕೂಡ ಅಂತ್ಯ ಸಂಸ್ಕಾರ ಆಗಬೇಕು ಪ್ರಹ್ಲಾದ, ನಿಮ್ ತಂದೆಗೆ ಪ್ರೇತ ಕಾರ್ಯಗಳನ್ನ ಮಾಡು, ಅಂತ್ಯ ಸಂಸ್ಕಾರ ಮಾಡು ಅಂದ.
ಆಗ ಪ್ರಹ್ಲಾದರಾದರು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ರು. ಸ್ವಾಮಿ, ಇವನು ನಿನ್ನ ದ್ವೇಷ ಮಾಡಿದವನು, ಭಗವದ್ವೇಷಿ, ಭಗವಂತನನ್ನ ದ್ವೇಷ ಮಾಡಿರ್ತಕ್ಕಂತಹ ಇವನಿಗೆ ಏನಂತೆ ಸಂಸ್ಕಾರ ಮಾಡೋದು, ಏನು ವೈದಿಕ ಶ್ರಾದ್ದ ಪಿಂಡ ಪ್ರದಾನಾದಿಗಳು ಅಂತ ಅವರ ಮನಸ್ಸಿನಲ್ಲಿ ಸ್ವಲ್ಪ 5 ವರ್ಷದ ಕೂಸೋದು ಸ್ವಲ್ಪ ಇದ್ದಾಗ, ಆಗ ಭಗವಂತ ಏನು ಹೇಳ್ತಾನೆ, ಯೋಚನೆ ಮಾಡಬೇಡ ಪ್ರಹ್ಲಾದ, ಮದಂಗ ಸ್ಪರ್ಶನೇನ, ನನ್ನ ಅಂಗ ಸ್ಪರ್ಶ ಆಯ್ತಲ್ಲ, ಇವನು ಪವಿತ್ರವಾಗ್ಬಿಟ್ಟಿದೆ ಈ ದೇಹ ಅಂತಾನೆ ಭಗವಂತ. ಯೋಚನೆನೇ ಮಾಡಬೇಡ, ನನ್ನ ಅಂಗ ಅರ್ಥಾತ್ ನನ್ನ ಉಗುರು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ, ನನ್ನ ತೊಡೆಯ ಸ್ಪರ್ಶ ಆಗಿದೆ, ನನ್ನ ಉಗುರುಗಳ ಸ್ಪರ್ಶ ಆಗಿದೆ. ನನ್ನ ಉಗುರುಗಳ ಸ್ಪರ್ಶದಿಂದ, ನನ್ನ ತೊಡೆಯ ಸ್ಪರ್ಶದಿಂದ ಇವನು ಒಳಗಡೆ ಇರ್ತಕ್ಕಂಥ ಜಯ ಆ ಹಿರಣ್ಯಕಶಿಪುವಿನ ಸಹವಾಸದಿಂದ ನನ್ನಲ್ಲಿ ಏನೇನು ದೋಷಗಳು ಮಾಡಿದ್ದ ಅದೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ಈ ದೇಹ ಪವಿತ್ರವಾಗಿದೆ, ಇದಕ್ಕೆ ಅಂತ್ಯ ಸಂಸ್ಕಾರ ಮಾಡು ಅಂತಾನೆ. ಅಂದ್ರೆ ಏನಾಯ್ತು, ಭಗವಂತ ನಮ್ಮನ್ನ ಮುಟ್ಟಿದರೆ ನಾವೇನಾಗ್ತೀವಿ, ಪವಿತ್ರ ಆಗ್ತೀವಿ. ಅದನ್ನು ಕೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ನಿನ್ನ ಉಗುರುಗಳಿದೆಯಲ್ಲ, ಪ್ರವಿತತ ಮನಸ ಭಾವಿತ ನಾಕಿವೃಂದೇಹಿ, ನಿನ್ನ ಸುನಕರ ಇದೆಯಲ್ಲ, ಅದು ತುಂಬಾ ಪವಿತ್ರ ಆಗಿರ್ತಕ್ಕಂಥ ಉಗುರುಗಳು. ಪವಿತ್ರವಾಗಿರ್ತಕ್ಕಂಥ ಉಗುರುಗಳು ನಮ್ಮನ್ನ ಮುಟ್ಟಿದಾಗ ನಾವೇನಾಗ್ತೀವಿ, ನಾವು ಪವಿತ್ರ ಆಗ್ತೀವಿ. ಅದಕ್ಕೆ ಇವತ್ತು ಲೋಕದಲ್ಲಿ ಪವಿತ್ರ ವಸ್ತುಗಳನ್ನ ಸ್ಪರ್ಶ ಮಾಡೋದು ಯಾಕೆ, ನಾವು ಪವಿತ್ರ ಆಗಲಿ ಅಂತಾನೆ ಪವಿತ್ರ ಆಗೋದು. ಭಗವಂತನ ಸ್ಮರಣೆ ಮಾಡಿದ್ರೆ ಪವಿತ್ರತೆ ಬರುತ್ತೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿ. ಸ್ಮರೇತ್, ಯಾರು ಭಗವಂತನನ್ನ ಸ್ಮರಣೆ ಮಾಡ್ತಾರೋ ಅವರೇ ಪವಿತ್ರ ಆಗ್ತಾರೆ ಅಂದಮೇಲೆ, ಭಗವಂತನ ಉಗುರುಗಳು ನಮ್ಮನ್ನ ತಾಕಿಬಿಟ್ಟರೆ ಅಥವಾ ಭಗವಂತನ ಉಗುರುಗಳನ್ನು ಸ್ಮರಣೆ ಮಾಡಿದ್ರೆ, ಅಸ್ಮಾನ್ ಪುನಂತೋ, ನಿನ್ನ ಉಗುರುಗಳು ನನ್ನನ್ನ ಪವಿತ್ರ ಮಾಡಲಿ. ಅರ್ಥಾತ್ ನಿನ್ನ ಉಗುರುಗಳನ್ನ ಭಾವಿತ ನಾನು ಧ್ಯಾನ ಮಾಡ್ತೀನಿ, ಆ ಧ್ಯಾನದಿಂದ ನನ್ನ ಮನಸ್ಸು ಶುದ್ಧವಾಗಲಿ ಅನ್ನೋ ಅರ್ಥದಲ್ಲಿ ಅಸ್ಮಾನ್ ಪುನಂತು, ನಮ್ಮನ್ನ ರಕ್ಷಣೆ ಮಾಡಲಿ ಅನ್ನೋ ಅರ್ಥದಲ್ಲಿ ಶ್ರೀಮದಾಚಾರ್ಯರು ತುಂಬಾ ಅರ್ಥದಲ್ಲಿ ಕೊಡ್ತಾರೆ. ನರಸಿಂಹದೇವರ ಉಗುರುಗಳು ನಮ್ಮನ್ನು ಹೆಂಗೆ ರಕ್ಷಣೆ ಮಾಡುತ್ತೆ ಅನ್ನೋ ವಿಚಾರ ನಾವು ತಗೊಂಡಾಗ ಭಗವಂತ ನಾನಾ ರೀತಿಯಲ್ಲಿ ರಕ್ಷಣೆ ಮಾಡ್ತಾನೆ. ಇದೆಲ್ಲದಕ್ಕಿಂತ ದೊಡ್ಡ ರಕ್ಷಣೆ ಈ ಸಂಸಾರದಿಂದ ನಮ್ಮನ್ನ ಬಿಡಿಸೋದಿದೆಯಲ್ಲ, ಇದು ದೊಡ್ಡ ರಕ್ಷಣೆ. ಈ ತರ ರಕ್ಷಣೆ ಬೇರೆ ಭಗವಂತನನ್ನ ಬಿಟ್ಟು ಯಾರೂ ಮಾಡೋದಿಲ್ಲ. ಇದೊಂಥರ ರಕ್ಷಣೆ ಭಗವಂತ. ಈಗ ಒಂದು ನೀರಿನಲ್ಲಿ ಅಥವಾ ಬಾವಿಯಲ್ಲಿ ಯಾರೋ ಬಿದ್ದು ಒದ್ದಾಡ್ತಾ ಇರ್ತಾರೆ, ಸಾಯೋ ಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ರಕ್ಷಣೆ ಮಾಡೋದು ಅಂದ್ರೇನು, ಅವ್ರನ್ನ ಆ ಬಾವಿಯಿಂದ ಮೇಲೆತ್ತೋದು, ಆ ಬಾವಿಯಿಂದ ಮೇಲೆತ್ತಿ ನೆಲದ ಮೇಲೆ ಹಾಕೋದು ಅಂತ ಅರ್ಥ. ಇವತ್ತು ನಾವೆಲ್ಲ ನೀರಲ್ಲೇ ಬಿದ್ದಿರೋರಲ್ವಾ, ನಾವೆಲ್ಲ ಸಂಸಾರ ಸಾಗರದಲ್ಲೇ ಬಿದ್ದಿರೋದು. ಎಲ್ಲ ಬೇಕಾದಷ್ಟು ವರ್ಣನೆ ಮಾಡುತ್ತೆ. ಮಜ್ಜತೋ ಮಮ ಸರ್ವದ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತಾವೇಯ ಮಾಂ ಸಮುದ್ರ ಗೋವಿಂದ ಮೃತ್ಯು ಸಂಸಾರ ಸಾಗರಾತ್. ಇದು ಸಾಗರನೇ, ಇದು ಉದ್ಧರ, ಮೇಲೆತ್ತು. ನೋಡಿ, ಭಗವಂತ ನಮ್ಮನ್ನ ಮೇಲೆತ್ತು ಬಿಟ್ಟು ರಕ್ಷಣೆ ಮಾಡ್ತಾರೆ. ನೀರಿನಲ್ಲಿ ಮುಳುಗುತ್ತಾ ಇರ್ತಕ್ಕಂಥವರನ್ನ ಮೇಲಕ್ಕೆ ಎತ್ತಿ ಹೆಂಗೆ ರಕ್ಷಣೆ ಮಾಡ್ತಾರೋ ಲೋಕದಲ್ಲಿ, ಹಾಗೆ ಲಕ್ಷ್ಮೀ ನರಸಿಂಹದೇವರು ನಮ್ಮನ್ನ ಈ ಸಂಸಾರ ಅನ್ನತಕ್ಕಂತಹ ಸಾಗರದಿಂದ ಕರುಣೆಯಿಂದ ಮೇಲೆತ್ತಿ, ಅಲ್ಲೇ ಇದ್ದಿದ್ರೆ ನಾವು ಅಲ್ಲೇ ಸಿಕ್ಕಾಕೊಂಡು ಸತ್ತೋಗ್ತಾ ಇದ್ವಿ ನೀರಲ್ಲಿ. ಮೇಲೆತ್ತಿ ಬಿಟ್ಟಾಗ ನಮ್ಗೆ ಹೇಗೆ ಜೀವನ ಬರುತ್ತೋ ಅಥವಾ ಜೀವಂತರಾಗ್ತೀವೋ ಅಥವಾ ಪ್ರಾಣ ಉಳಿಯತ್ತೋ, ಹಾಗೆ ಭಗವಂತ ಈ ಸಂಸಾರ ಸಾಗರದಲ್ಲಿ ಬಿದ್ದಿರತಕ್ಕಂತಹ ನಮ್ಮನ್ನ ಮೇಲೆತ್ತಿ ರಕ್ಷಣೆ ಮಾಡ್ತಾನೆ. ಇದು ಭಗವಂತ ಮಾಡುವ ದೊಡ್ಡ ರಕ್ಷಣೆ. ಉದ್ಧಾರ ಮಾಡು, ನನ್ನನ್ನು ರಕ್ಷಣೆ ಮಾಡು ಅಂತ ಭಗವಂತನ ಉಗುರುಗಳಿಗೆ ಕೇಳ್ತಾ ಇದ್ದಾರೆ. ಭಗವಂತನ ಉಗುರುಗಳು ಭಗವಂತನೇ ಅಂತ ಹೇಳಿಬಿಟ್ಟಿದೀವಿ. ಭಗವಂತನ ಉಗುರುಗಳಿಗೆ ಸ್ತೋತ್ರ ಮಾಡಿದ್ರೆ ಭಗವಂತನಿಗೆ ಸ್ತೋತ್ರ ಆಗ್ಬಿಡುತ್ತೆ. ಆಗ ಸತತ ಸುನಕರಾಹ ಅಸ್ಮಾನ್ ಪುನಂತೋ, ನಮ್ಮನ್ನ ರಕ್ಷಣೆ ಮಾಡಲಿ.
ಅಥವಾ ಇದಕ್ಕೆಲ್ಲ ತುಂಬ ದೊಡ್ಡ ಕಾರಣ ಆಗಿರ್ತಕ್ಕಂಥದ್ದು ಯಾವುದು? ಅಜ್ಞಾನ. ನಮ್ಮಲ್ಲಿ ಎಲ್ಲದಕ್ಕೂ ಕಾರಣ ಅಜ್ಞಾನ. ಎಲ್ಲಿ ತನಕ ಈ ಅಜ್ಞಾನ ಅಥವಾ ಈ ಲಿಂಗದೇಹ ಇದು ಹೋಗೋದಿಲ್ಲ, ಇದು ಯಾವ ಬ್ಯಾಡ್ ಕ್ವಾಲಿಟಿಗಳು ನಮ್ಮಿಂದ ಹೋಗೋದಿಲ್ಲ ನೋಡ್ರಿ. ಹಸಿವೆ, ಬಾಯಾರಿಕೆ, ಕ್ರೋಧ, ಲೋಭ, ಮೋಹ, ಇನ್ನೊಬ್ಬರ ಮೇಲೆ ಮಾತ್ಸರ್ಯ ಅಥವಾ ಜರ ಅಥವಾ ಮರಣ, ಇದೆಲ್ಲ ಈ ಲಿಂಗದೇಹದ ಕೊಡುಗೆ. ಇದು ಕಾರಣ ಇದ್ದಾಗ ಕಾರ್ಯ ಇದ್ದೇ ಇರುತ್ತೆ. ಅದು ಕಾರ್ಯ ಹೋಗಬೇಕು ಅಂದ್ರೆ ಕಾರಣ ನಾಶ ಆಗಬೇಕು, ಮೂಲ ನಾಶ ಆಗಬೇಕು. ಬೇರಿರೋ ತನಕ ಗಿಡ ಬೆಳೀತಾನೇ ಇರುತ್ತೆ. ಜ್ಞಾಪಕ ಇಟ್ಕೋಬೇಕು ನಾವು. ಗಿಡ ಬೆಳಿಬಾರ್ದು ಅಂದ್ರೆ ಬೇರು ಕಿತ್ತಾಕಬೇಕು. ಬೇರು ಕಿತ್ತಾಕೋ ತನಕ ರೂಟ್ ಅದು ಮೇಲ್ಮೇಲೆ ಔಷಧಿ ಕೊಟ್ಟುಬಿಟ್ರೆ ಒಳಗಡೆ ಅದು ನಿಮ್ಮ ದೇಹದಲ್ಲಿ ಅದು ಕಾಯಿಲೆ ಇದ್ದೇ ಇರುತ್ತೆ. ಆ ರೂಟ್ ಹಂಗೆ ಇದ್ರೆ ತಿರ್ಗಾ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಬೆಳೆಯುತ್ತೆ. ಅದು ಆ ಮೂಲ ಕಾರಣ ಎಲ್ಲದಕ್ಕೂ ಕೂಡ ಅಜ್ಞಾನ. ಇಂತಹ ಅಜ್ಞಾನವನ್ನ ಈ ನರಸಿಂಹದೇವರ ಉಗುರುಗಳು ನಾಶ ಮಾಡಿಬಿಡುತ್ತೆ. ಇದನ್ನೇ ಧ್ವಾಂತ ಅಂತ ಕರೆದಿರೋದು ಶ್ರೀಮದಾಚಾರ್ಯ. ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ನಾಕಿ ವೃಂದೈ. ಈ ಎಲ್ಲ ಸಂಸಾರದ ತೊಂದರೆಗೆ ಕಾರಣವಾಗಿರ್ತಕ್ಕಂತಹ ಅಜ್ಞಾನ ಅನ್ನತಕ್ಕಂತಹ ಕತ್ತಲೆಯನ್ನ ನಿನ್ನ ಸುನಕರಾಹ. ಸುನಕರಾಹ ಅಂದ್ರೆ ಏನರ್ಥ? ಈಗ ಸುಶಬ್ದಕ್ಕೆ ಪವಿತ್ರ ಅಂತ ಅರ್ಥ ಮಾಡಿದೀವಿ, ಅಪ್ರಾಕೃತ ಅಂತ ಅರ್ಥ ಮಾಡಿದೀವಿ. ಇನ್ನೊಂದು ಅರ್ಥ ಸುನಕರಾಹ ಅಂದ್ರೆ ಜ್ಞಾನಾತ್ಮಕವಾಗಿರ್ತಕ್ಕಂತಹ ಉಗುರುಗಳು. ಭಗವಂತನ ಉಗುರುಗಳು ನಮ್ಮಂತೆ ಜಡವಾದ ಉಗುರುಗಳಲ್ಲ. ಅದು ಜ್ಞಾನಾನಂದಾತ್ಮಕವಾದ ಉಗುರು. ಅದು ಭಗವಂತನದು. ಆ ಉಗುರುಗಳು ಜ್ಞಾನಸ್ವರೂಪ ಆಗಿರೋದ್ರಿಂದ ಆ ಉಗುರುಗಳಿಂದ ನಮ್ಮ ಅಜ್ಞಾನವನ್ನ ಸೀಳಿದಾಗ ಜ್ಞಾನದಿಂದ ಅಜ್ಞಾನವನ್ನ ಸೀಳಿ ನಮ್ಮನ್ನ ಉದ್ಧಾರ ಮಾಡು ಅಂತ ಅರ್ಥ. ಚಕ್ರೇಣ ನಕ್ರವದನಂ ವಿನಿಪಾಟ್ಯ. ಭಾಗವತ ಏನ್ ಹೇಳುತ್ತೆ? ಚಕ್ರೇಣ ನಕ್ರವದನಂ. ಭಗವಂತ ಚಕ್ರದಿಂದ ಮೊಸುಳೆಯನ್ನ ಸೀಳಿದ. ಮೊಸುಳೆ ಅಜ್ಞಾನದ ಸಂಕೇತ, ಚಕ್ರ ಜ್ಞಾನದ ಸಂಕೇತ. ಅದನ್ನ ಸೀಳಿದಾಗ ಅಂದ್ರೆ ಜ್ಞಾನದಿಂದ ಅಜ್ಞಾನವನ್ನ ಸೀಳಿದಾಗ ನಮ್ಮ ಕಾಲನ್ನ ಹಿಡ್ಕೊಂಡಿರ್ತಕ್ಕಂಥ ಅಜ್ಞಾನ ನಾಶ ಆಗಬೇಕಾದ್ರೆ ಭಗವಂತನ ಜ್ಞಾನ ಬೇಕು. ಭಗವಂತನ ಜ್ಞಾನ ಇಲ್ಲದೇ ಇದ್ರೆ ಯಾರಿಗೂ ಈ ಅಜ್ಞಾನ ಅನ್ನತಕ್ಕಂತಹ ಮೊಸುಳೆಯ ಬಾಯಿಯಿಂದ ಬಿಡಿಸ್ಕೊಮಕ್ಕಾಗಲ್ಲ. ಸಂಸಾರೇ ಅಕ್ಷಯ ಸಾಗರೆ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೆ ಸರ್ವಾವಗ್ಯ ಜಲಗ್ರಹೇ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ವಯ ಸ್ತೋಮಾದಿ ಪೇನೋತ್ಕಟೆ ದುಃಖೋತ್ಕೃಷ್ಟ ವಿಷಯ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಅಷ್ಟು ಇದೆ ಹೇಳುತ್ತೆ ನೋಡ್ರಿ ರಾಘವೇಂದ್ರ ಸ್ತೋತ್ರದಲ್ಲಿ. ನಾನು ಇದುವರೆ ತನಕ ಹೇಳಿದ್ದನ್ನ ಮಾಮಗ್ನ ರೂಪಂ ಸದಾ. ಈ ಅಂಧಕಾರದಲ್ಲಿ ಅಥವಾ ಈ ಸಾಗರದಲ್ಲಿ ಮುಳುಗಿರ್ತಕ್ಕಂತಹ ನನ್ನನ್ನ ಹೇ ಪ್ರಭೋ ಉದ್ಧಾರ ಮಾಡು ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ನಮ್ಮನ್ನ ಈ ಸಂಸಾರದಿಂದ ಎತ್ತುತ್ತಾನೆ ಅನ್ನೋದನ್ನ ನಿನ್ನ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಇನ್ನು ಭಗವಂತನ ಉಗುರುಗಳು ಒಂದು ಆಯುಧ. ಅದು ನರಸಿಂಹದೇವರ ಆಯುಧ. ಅದು ಅದಕ್ಕೆ ಬೇರೆ ಯಾವ ಆಯುಧದಿಂದ ನಾನು ಸಾಯಬಾರದು ಅಂತ ಕೇಳ್ಕೊಂಡಿದ್ದ ಅವನು. ಹಿರಣ್ಯಕಶಿಪುವಿಗೆ ಬಹಳ ವರ ಇತ್ತು. ಬೇರೆ ಅನ್ಯಸ್ಯಾಪಿಚ ಆಯುಧೈ, ಬೇರೆ ಯಾವ ಆಯುಧದಿಂದ ಗದೆಗಿದೆಯಿಂದ ಅವನನ್ನು ಹೊಡೆದು ಸಂಹಾರ ಮಾಡೋಂಗಿರ್ಲಿಲ್ಲ ಯಾರೂ ಕೂಡ. ಅದಕ್ಕೆ ಭಗವಂತ ಏನು ಮಾಡಿಬಿಟ್ಟ? ತನ್ನ ಉಗುರುಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡ. ಅದು ಅಪ್ರಾಕೃತವಾದ ಭಗವಂತನ ಆಯುಧ ಉಗುರುಗಳು. ಹೇಗೆ ಭಗವಂತ ತನ್ನ ಉಗುರುಗಳಿಂದ ನಮ್ಮನ್ನ ಅಂದ್ರೆ ಹಿರಣ್ಯಕಶಿಪುವನ್ನ ಸೀಳದ್ನೋ ಹಂಗೆ ಬೇರೆ ಯಾವುದರಿಂದಲೂ ಕೂಡ ನಾಶ ಮಾಡಕ್ಕಾಗದೇ ಇರತಕ್ಕಂತಹ ಈ ಅಜ್ಞಾನ ಅನ್ನತಕ್ಕಂತಹ ಈ ನಮ್ಮ ಆವರಣವನ್ನ ಭಗವಂತ ಜ್ಞಾನ ಉಗುರುಗಳಿಂದ, ಜ್ಞಾನ ನಖಗಳಿಂದ ತೆದೀಪ್ಯಮಾನವಾದ, ಅದಕ್ಕೆ ಕಾಂತಿ ಸಂಪನ್ನವಾದ ಉಗುರುಗಳು ಅಂತ ಕರೀತಾರೆ. ಅದಕ್ಕೆ ಆ ಕಾಂತಿ ಸಂಪನ್ನವಾದ ಉಗುರುಗಳು ನಾಶ ಮಾಡಲಿ ಅಂತ ಹೇಳಿ ಶ್ರೀಮದಾಚಾರ್ಯರು ಎಷ್ಟು ಅರ್ಥವನ್ನ ತುಂಬಿಸಿ ಆ ಶ್ಲೋಕಗಳನ್ನ ಅಥವಾ ಆ ಪದಗಳನ್ನ ಪ್ರಯೋಗ ಮಾಡಿದ್ದಾರೆ.
ನಮಗೆ ಗೊತ್ತಾಗಿರೋದು ಒಂದೋ ಎರಡೋ, ಇಂಥ ನೂರಾರು ಅರ್ಥಗಳನ್ನ ಬ್ರಹ್ಮದೇವರು ಧ್ಯಾನ ಮಾಡ್ತಾ ಇರ್ತಾರಂತೆ. ಭಗವಂತನ ನರಸಿಂಹ ಉಪಾಸನೆ ಮಾಡತಕ್ಕಂತಹ ದೊಡ್ಡ ದೊಡ್ಡ ಜ್ಞಾನಿಗಳು, ಎಲ್ಲರಿಗೂ ನರಸಿಂಹ ಉಪಾಸನೆ ಅದು ಆಗೋದಿಲ್ಲ, ಅದು ವಿಹಿತ ಅಲ್ಲ, ಸಾಧ್ಯವೂ ಇಲ್ಲ. ನರಸಿಂಹದೇವರ ಉಪಾಸನೆ ಮಾಡಬೇಕಾದ್ರೆ ತುಂಬಾ ಅಧಿಕಾರಿಗಳು ಮಾತ್ರ ಮಾಡಬೇಕು, ಅಷ್ಟು ಸುಲಭ ಅಲ್ಲ ಅದು. ನರಸಿಂಹ ಮಂತ್ರ ಜಪ, ನರಸಿಂಹೋಪಾಸನೆ ತುಂಬ ದೀಕ್ಷಾಬದ್ಧರಾಗಿರ್ಬೇಕು. ಅದಕ್ಕೆಲ್ಲ ವಾಯುದೇವರು ಬ್ರಹ್ಮದೇವರೇ ಮುಖ್ಯಾಧಿಕಾರಿಗಳಾದ್ದರಿಂದ ಲಕ್ಷ್ಮೀದೇವಿಯನ್ನು ಬಿಟ್ಬೋಣ, ಅವಳು ನಿತ್ಯ ಮುಕ್ತಳು. ಇನ್ನ ಜೀವರಾಶಿಗಳಲ್ಲಿ ಸಾಧನೆ ಮಾಡಿಕೊಂಡು ಮೋಕ್ಷಾದಿಗಳನ್ನು ಹೊಂದತಕ್ಕಂತಹ ಜೀವರಾಶಿಗಳಲ್ಲಿ ಜೀವೋತ್ತಮರಾಗಿರ್ತಕ್ಕಂತಹ ಬ್ರಹ್ಮದೇವರೇ ಮುಖ್ಯ ಅಧಿಕಾರಿಗಳಾದ್ದರಿಂದ ಅದನ್ನ ಆಚಾರ್ಯರು ಹೇಳುತ್ತಾರೆ. ಪ್ರವಿತತ ಮನಸ ಭಾವಿತ ನಾಕಿ ವೃಂದೈಹಿ ಭೂಮಿಭಾಗೈಹಿ. ಇಂತಹ ದೊಡ್ಡ ದೊಡ್ಡ ದೇವತೆಗಳಿಂದ ಧ್ಯಾನಿಸಲ್ಪಟ್ಟ ನಿನ್ನ ಅಪ್ರಾಕೃತವಾಗಿರ್ತಕ್ಕಂತಹ ಉಗುರುಗಳು ಅಸ್ಮಾನ್ ಪಾಂತು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳಿ ಈ ಮೊದಲನೇ ಶ್ಲೋಕಕ್ಕೆ ಅನೇಕ ಅರ್ಥಗಳಿದೆ ಅಂತ ಚಿಂತನೆ ಮಾಡಿ, ಇನ್ನ ಧನುರ್ಮಾಸ, ಇವತ್ತು ಧನುರ್ಮಾಸ ಪ್ರಾರಂಭವಾಗಿದೆ. ಮಾಸವಿಹಿತ ಧರ್ಮಗಳನ್ನ ಆಚರಣೆ ಮಾಡೋದು ಅತ್ಯಂತ ಅವಶ್ಯಕ. ಭಗವಂತನಿಂದ ಆಜ್ಞೆ ಮಾಡಲ್ಪಟ್ಟ ಮಾಸ ಧರ್ಮಗಳನ್ನ ಯಾರು ಪಾಲನೆ ಮಾಡೋದಿಲ್ಲ. ಅದಕ್ಕೆ ಬೇಕಾದಷ್ಟು ಲೌಕಿಕ ಕಾರಣಗಳು ಕೊಡ್ಬೋದು, ದೈಹಿಕ ಕಾರಣ ಕೊಡ್ಬೋದು, ಆರ್ಥಿಕ ಕಾರಣ ಕೊಡ್ಬೋದು, ಆರೋಗ್ಯ ಕಾರಣ ಕೊಡ್ಬೋದು. ಇದೆಲ್ಲ ಭಗವಂತ ಒಪ್ಪಿಕೊಂಡ್ರೆ ಮಾತ್ರ ಈ ಪಾಪ ಪರಿಹಾರ ಆಗತ್ತೆ ಹೊರತು ಭಗವಂತ ಒಪ್ಕೊಳ್ಳದೆ ಇದ್ರೆ ಈ ಪಾಪ ಪರಿಹಾರ ಆಗೋದಿಲ್ಲ. ನಾವೇ ಕಾರಣ ಕೊಟ್ಕೊಂಡು ಇದನ್ನೆಲ್ಲ ತಿರಸ್ಕಾರ ಮಾಡೋಕ್ಕಾಗಲ್ಲ. ನಮ್ಗೆ ಅಷ್ಟು ಬೇಗ ಹೇಳಕ್ಕಾಗೋದಿಲ್ಲ, ಚಳಿ, ನಮಗೆ ಅಷ್ಟು ಬೇಗ ಸ್ನಾನ ಮಾಡೋಕ್ಕಾಗೋದಿಲ್ಲ, ಪ್ರಾಬ್ಲಮ್ಮು. ನಮಗೆ ಕೂತ್ಕೋಬೇಕಾಗೋದಿಲ್ಲ ಆ ಟೈಮಲ್ಲಿ, ಅದೊಂದು ಪ್ರಾಬ್ಲಮ್ಮು. ನಮಗೆ ಬೇಗ ಊಟ ಸೇರೋದಿಲ್ಲ, ಅದೊಂದು ಪ್ರಾಬ್ಲಮ್ಮು. ಧನುರ್ಮಾಸದಲ್ಲಿ ಎಲ್ಲರೂ ಬೆಳಗ್ಗೆ ಬೇಗ ಸ್ವೀಕಾರ ಮಾಡಬೇಕು ಅಂತ ವಿಧಿ ಇದೆ. ಕಾರಣಾಂತರಗಳಿಂದ ಬಿಟ್ಟುಬಿಟ್ಟಿದ್ದೀವಿ ಬಿಡ್ರೆ, ಅದು ದೇವ್ರ ಪೂಜೆಗೆ ಮಾತ್ರ ಸೀಮಿತ ಆಗಿ ನೈವೇದ್ಯ ಅಂತೂ ಮಾಡಿಬಿಡ್ತೀವಿ. ನಮ್ಗೆ ಯಾವಾಗ ಬೇಕೋ ಆವಾಗ ಊಟ ಮಾಡ್ತೀವಿ ಅಂತಲ್ಲ, ನಾವು ಬೆಳಗ್ಗೆನೇ ಸ್ವೀಕಾರ ಮಾಡಬೇಕು. ಧನುರ್ಮಾಸದಲ್ಲಿ ಮಾಸವಿಹಿತ ಧರ್ಮ ಅದು ಭಗವಂತನಿಗೆ ನಕ್ಷತ್ರಗಳು ಇದ್ದಾಗ ಹುಗ್ಗಿ ನೈವೇದ್ಯ ಮಾಡಿದ್ರೆ ಉತ್ತಮೋತ್ತಮ ಮುದ್ಗಾನ್ನ ನಿವೇದನ. ಅದು ನಕ್ಷತ್ರ ಇರಬೇಕು ಭಗವಂತನಿಗೆ. ಬೆಳಗ್ಗೆ ಧನುರ್ನಾರಾಯಣನಿಗೆ ಏನು ಬೇರೆ ಅಡುಗೆ ಇಲ್ಲದೆ ಇದ್ರೂ ಹುಗ್ಗಿ ನೈವೇದ್ಯ ಆಗಬೇಕು. ಭಗವಂತನಿಗೆ ಮುದ್ಗಾನ್ನ ನಿವೇದನ ಆಗಬೇಕು. ನಕ್ಷತ್ರಗಳಿದ್ದಾಗ ಮಾಡಿದ್ರೆ ಅತ್ಯುತ್ತಮ ಪುಣ್ಯ, ಅತ್ಯುತ್ತಮ ನೈವೇದ್ಯ. ಅದು ನಕ್ಷತ್ರ ಕಾಣಿಸ್ಬಾರ್ದು, ಸೂರ್ಯ ಇನ್ನ ಹುಟ್ಟಿರಬಾರ್ದು. ನೋಡಿ, ನಕ್ಷತ್ರ ಕಾಣಿಸಲ್ಲ, ಆದ್ರೆ ಸೂರ್ಯ ಇನ್ನ ಉದಯ ಆಗಿರಲ್ಲ, ಅದು ಮಧ್ಯಮ ಕಾಲ. ಆವಾಗ ಮಾಡಿದ್ರೆ ಮಧ್ಯಮ. ಅದು ಸೂರ್ಯ ಉದಯಿಸಿದ ಮೇಲೆ ಮುದ್ಗಾನ್ನ ನಿವೇದನೆ ಮಾಡಿದ್ರೆ ಅದು ಅಧಮ. ತಗೋತಾನೆ ಭಗವಂತ, ಕಡಿಮೆ ಮಾರ್ಕ್ಸ್, ಪಾಸಿಂಗ್ ಮಾರ್ಕ್ಸ್ ಕೊಟ್ಬಿಡ್ತಾನೆ ಭಗವಂತ. ಮಾಡಿದ್ಯಾ 35 ಕೊಟ್ಬಿಡ್ತಾನೆ. ನಿಮಗೆ ಡಿಸ್ಟಿಂಕ್ಷನ್ ಬರಬೇಕು ಅಂದ್ರೆ ನಕ್ಷತ್ರ ಇರಬೇಕು. ಭಗವಂತನಿಗೆ ಮುದ್ಗಾನ್ನ ನಿವೇದನ ಮಾಡಿದಾಗ ಹೊರಗಡೆ ನಿಮಗೆ ನಕ್ಷತ್ರ ಕಾಣಿಸ್ತಾ ಇರಬೇಕು. ಇದು ಎಲ್ಲ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು. ಆಮೇಲೆ ಅಂದ್ರೆ ಅರ್ಥಾತ್ ಅದಕ್ಕೆ ತಕ್ಕಂತೆ ಅನುಕೂಲ ಮಾಡಿಕೊಂಡು ಬೇಗ ರಾತ್ರಿ ಮಲಕ್ಕೊಂಡು ಬೆಳಗ್ಗೆ ಬೇಗ ಎದ್ದು ಅದಕ್ಕೆ ಬೇಕಾಗುವ ಸಲಕರಣೆ ಎಲ್ಲ ಮಾಡಿ ಚಿಕ್ಕದಾಗಿ ದೇವರ ಪೂಜೆಯನ್ನ ಮಾಡಿ ಸಂಕೋಚ, ನಿಮ್ಮ ಜಪತಪಾದಿಗಳನ್ನೆಲ್ಲ ಸಂಕೋಚ ಮಾಡಿಕೊಂಡು ಭಗವಂತನಿಗೆ ಆ ಕಾಲದಲ್ಲಿ ಮುದ್ಗಾನ್ನವನ್ನು ನೈವೇದ್ಯ ಮಾಡಿ ನೀವು ಸೂರ್ಯೋದಯ ಆಗೋ ತನಕ ಕಾದಿದ್ದು ಆಮೇಲೆ ನಿಮ್ಮ ಜಪತಪಾದಿಗಳೆಲ್ಲ ಹೆಚ್ಚು ಮಾಡಿಕೊಂಡು ಆಮೇಲೆ ಸೂರ್ಯೋದಯ ಆದಮೇಲೆ ಭೋಜನ ಮಾಡ್ರಿ. ಆಮೇಲೆ ಯಾವ ಹುಗ್ಗಿ ಶ್ರೇಷ್ಠ ಅದರಲ್ಲಿ ತಿರ್ಗಾ ಅದು ಹುಗ್ಗಿ ಯಾವುದು ಶ್ರೇಷ್ಠ, ಮಧ್ಯಮ ಹುಗ್ಗಿ ಯಾವುದು, ಅಧಮ ಹುಗ್ಗಿ ಯಾವುದು, ಉತ್ತಮ ಹುಗ್ಗಿ ಯಾವುದು, ಅದರಲ್ಲಿ ಬೇರೆ. ನೋಡ್ರಿ, ಹೆಸರು ಬೇಳೆ ಜಾಸ್ತಿ ಇರಬೇಕು ಅಕ್ಕಿಗಿಂತ. ಅಕ್ಕಿ ಹೆಸರು ಬೇಳೆ ತಾನೆ ಎರಡು ಸೇರಿಸೋದು, ಅಕ್ಕಿಗೆ 2 ಪಟ್ಟು ಜಾಸ್ತಿ ಇರಬೇಕದು ಹುಗ್ಗಿ. ಹೆಸರು ಬೇಳೆ ಜಾಸ್ತಿ ಇದ್ರೆ ಅದು ಉತ್ತಮ ಹುಗ್ಗಿ. ಎರಡು ಈಕ್ವಲ್ ಇದ್ರೆ ಮಧ್ಯಮ ಹುಗ್ಗಿ. ಹೆಸರು ಬೇಳೆ ಕಾಸ್ಟ್ಲಿ ಅನ್ಬಿಟ್ಟು ಅದನ್ನು ಸ್ವಲ್ಪ ಹಿಡಿದು ಬಿಟ್ಟು ಅಕ್ಕಿ ಜಾಸ್ತಿ ಹಾಕಿದ್ರೆ ಅದು ಅಧಮ ಹುಗ್ಗಿ.
ಹುಗ್ಗಿಲಿ ತಿರ್ಗಾ ತಾರತಮ್ಯ, ನೈವೇದ್ಯ ಮಾಡೋದ್ರಲ್ಲಿ ತಾರತಮ್ಯ, ನೈವೇದ್ಯ ಮಾಡೋ ಸಮಯದಲ್ಲಿ ತಾರತಮ್ಯ, ಎಲ್ಲದರಲ್ಲೂ ಭಗವಂತ ಈ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ. ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು, ಕುಟುಂಬ ಭೋಜನ ಅಂತ ಕರೀತಾರೆ. ಹಿಂದಿನ ಕಾಲದಲ್ಲಿ ದಿನಕ್ಕೆ ಒಂದೊಂದು ಕುಟುಂಬವನ್ನೇ ಆಹ್ವಾನ ಮಾಡಿ ಮನೆಗೆ 30 ದಿವಸನೂ ಕುಟುಂಬ ಭೋಜನ ಅಂತ ಕರೀತಾರೆ. ಆ ಕುಟುಂಬ ಈಗಿನ ತರ ನಾವಿಬ್ಬರು ನಮಗಿಬ್ಬರು ಅಂತ ಇರಲಿಲ್ಲ. ಅವ್ರ ಮನೇಲಿ ಎಷ್ಟೊಂದು ಜನ ಇರೋರು, ಆವಾಗ ಅಷ್ಟು ಜನನು ಕರೆಯೋರು. ಹಿಂದಿನ ಕಾಲದಲ್ಲಿ ಇರೋರು ಇಲ್ಲೇ ಇದಾರೆ ನೋಡ್ರಿ, ಕೇಳ್ರಿ, ಇಡೀ ಕುಟುಂಬ ನಿಮ್ಮ ಮನೇಲಿ ಅಷ್ಟು ಜನ ಇದಾರೋ ಅಷ್ಟು ಜನನು ಬರಬೇಕು ಅನ್ನೋರು, ಅಷ್ಟು ಜನನು ಕರೆಯೋರು ಅವರು. ಅಷ್ಟು ಧಾರಾಳವಾಗಿ ಅನ್ನದಾನಾದಿಗಳು ಮಾಡ್ತಕ್ಕಂಥ ಕಾಲ. ಇಷ್ಟಾಗಿ ಅವರಿಗೆ ನಮ್ಮಷ್ಟು ಅನುಕೂಲತೆ ಕೂಡ ಇರಲಿಲ್ಲ ನೋಡ್ರಿ. ಅವ್ರಿಗೆ ಎಷ್ಟು ದೀಕ್ಷಾ ಇತ್ತು ಅಂದ್ರೆ ಅಷ್ಟು ಕುಟುಂಬ ಭೋಜನ ಮಾಡಿಸೋರು. ಇವತ್ತು ನಮ್ಮ ಮನೆಗೆ ಯಾರು ಬರೋದೇ ಇಲ್ಲ, ಬರೋದೇ ಬೇಡ, ನಾವು ನಮ್ಮ ಮನೇಲಿ ಇರಬೇಕಷ್ಟೇ. ಇನ್ನೊಬ್ಬರು ಬಂದರೂ ಕೂಡ ಹೊರಗಡೆನೇ ಮಾತಾಡಿ ಕಳಿಸೋ ಅಂತ ಕಾಲ ಇವತ್ತು. ನಾವೇ ಹೊರಟೋಗ್ತೀವಿ ಹೊರಗಡೆ, ಅವರೆಲ್ಲ ಒಳಗೆ ಬಂದ್ಬಿಡ್ತಾರೋ ಅಂತ, ಚೆನ್ನಾಗಿದ್ದೀರಾ ಅಂತ ಅಲ್ಲೇ ಮಾತಾಡಿಸ್ಬಿಡೋದು. ಅಲ್ಲೇ ಅರ್ಧ ಗಂಟೆ ಮಾಡಿ ಹೊರಟು ಬರ್ತೀವಿ ಅನ್ನೋದು. ಪಾಪ ಒಳಗೆ ಬರಲಿಲ್ಲ ಅಂತ, ನೀ ಕರೆದ್ರೆ ತಾನೇ ಬರೋದು. ನೀ ಅಲ್ಲೇ ನಿಂತ್ಕೊಂಡು ಅರ್ಧ ಗಂಟೆ ಮಾತಾಡಿಸ್ಬಿಟ್ಟು ಒಳಗೆ ಬರಲಿಲ್ಲ ಅಂದರೆ ಮೊದಲೇ ಕರಿಬೇಕಾಗಿತ್ತು. ಅವ್ರು ಬರಬಾರ್ದು ಅಂತಲೇ ನಿನ್ನ ಅಭಿಪ್ರಾಯ, ಅಲ್ಲೇ ಕಳಿಸೋದು. ಸುಮ್ಮನೆ ಬಂದರೆ ತಾಪತ್ರೆ ಅದೆಲ್ಲ ನೋಡು. ಹಂಗೆ ಕುಟುಂಬ ಭೋಜನ ಮಾಡಿಸ್ಬೇಕು. ಈ ಧನುರ್ಮಾಸದಲ್ಲಿ ಧನುರ್ನಾರಾಯಣನ ಪ್ರೀತ್ಯರ್ಥವಾಗಿ ಕುಟುಂಬ ಭೋಜನ ಮಾಡಿಸ್ಬೇಕು. ಹಂಗೊಂದು ವೇಳೆ ಭೋಜನ ಮಾಡಿಸಕ್ಕಾಗದೇ ಇದ್ರೆ ಆಗ ನೆಕ್ಸ್ಟ್ ಸಾಮೂಹಿಕವಾಗಿ ಎಲ್ಲಿ ಮಾಡ್ತಾರೋ ಅಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ನಮಗಾಗಲ್ಲ ಅಂತ ಹೇಳಿದ್ರೆ ಸಾಮೂಹಿಕವಾಗಿ ಎಲ್ಲಿ ಮಾಡಿಸ್ರಿ, ಸಂಘ ಸಂಸ್ಥೆಗಳಲ್ಲಿ ಧನುರ್ಮಾಸ ಪೂಜಾ ಅಂತ ಹೇಳ್ತಾರಲ್ಲ, ಅಲ್ಲಿ ಕಾಣಿಕೆಯನ್ನು ಕೊಟ್ಟು ತನ್ಮೂಲಕವಾಗಾದರೂ. ಎಷ್ಟೋ ಜನದ ಮನೆಯಲ್ಲಿ ಅಡಿಗೆ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸುವಂತ ಅವಕಾಶ ಮಾಧ್ವರ ಮನೆಯಲ್ಲಿ ಇಲ್ಲ, ಅದು ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಆಗ ಏನ್ ಮಾಡೋದು? ಮಾಡಿಸ್ತಾ ಇದ್ರು, ನಮ್ಮ ಹಿರಿಯರೆಲ್ಲ ಇಷ್ಟೊಂದು ಮಾಡಿಸ್ತಾ ಇದ್ರು, ನಮ್ಗೆ ಆಗೋದಿಲ್ಲ, ಇಲ್ಲಾದರೂ ಮಾಡ್ತಾರೆ, ದೊಡ್ಡ ವ್ಯವಸ್ಥೆ ಮಾಡ್ತೀರಾ, ಪೂಜೆ ಪುನಸ್ಕಾರ ನೈವೇದ್ಯ ಎಲ್ಲ ಆಗುತ್ತೆ, ತಗೊಳ್ರಿ, ಅವ್ರಿಗಾದ್ರೂ ಕೊಡ್ಬೇಕು. ಅಥವಾ ಯಾರು ಮನೆಯಲ್ಲಿ ಬ್ರಾಹ್ಮಣರು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾರೋ ಅವ್ರಿಗೆ ಆಮ ಪದಾರ್ಥ ಅರ್ಥಾತ್ ಸ್ವಯಂ ಪಾಕ ಅಂತ ಹೇಳಿ ಹಸಿ ಪದಾರ್ಥಗಳನ್ನೇ, ಆ ಹುಗ್ಗಿಗೆ ಬೇಕಾಗಿರ್ತಕ್ಕಂತಹ ದ್ರವ್ಯಗಳನ್ನಾಗಲಿ ನವನೀತಾದಿಗಳಾಗಲಿ ಅದನ್ನ ಕೊಡಬಹುದು. ಯಾವ ರೀತಿಯಲ್ಲಿ ಅದು ಮನೆಯಲ್ಲಿ ಮಾಡಿಸೋದು ಅತ್ಯುತ್ತಮ ಪಕ್ಷ ಅದು. ಆದ್ದರಿಂದ ಈ ಮಾಸದಲ್ಲಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಮುದ್ಗಾನ್ನ ನೈವೇದ್ಯನಾದರೂ ಕನಿಷ್ಠ ಪಕ್ಷ ಆಚರಣೆ ಮಾಡಿದ್ರೆ, ಮಾಸವಿಹಿತ ಧರ್ಮಗಳನ್ನು ಪರಿತ್ಯಾಗ ಮಾಡಿದರೆ ಮಹಾ ಅನರ್ಥ ಆಗತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ ಒಂದ್ ಕಡೆ. ಭಗವದಾಜ್ಞಾ ಉಲ್ಲಂಘನ ಮಾಡೋದಲ್ಲ. ಯಾರು ಸ್ವಾಮಿ ಆಜ್ಞೆಯನ್ನ ಹಂಗೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು, ಇದು ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಮಾಡ್ಕೊಳ್ಳಿ, ನಮಗೇನು ಬೇಡ ಅಂತ ಹಂಗೆ ಉಲ್ಲಂಘನೆ ಮಾಡೋದಲ್ಲ. ರಾಯರೇ ಬರೀತಾರೆ, ಭಗವದಾಜ್ಞಾ ಉಲ್ಲಂಘನ ದೋಷ ಬಂದೇ ಬರುತ್ತೆ. ಮಾಡ್ತೀನಿ ಅನ್ನೋ ಕಡೆ ನಮ್ಮ ಪ್ರಯತ್ನ ಇರಬೇಕೇ ಹೊರತು ಆಗಲ್ಲ ಅನ್ನೋ ಕಡೆ ನಮ್ಮ ಪ್ರಯತ್ನ ಅಥವಾ ಅದರ ಅಸಡ್ಡೆ ತುಂಬ ತಪ್ಪು ಅಂತ ಹೇಳಿ, ಅವಶ್ಯವಾಗಿ ನೀವೆಲ್ಲ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ, ನಾನೇನು ನಿಮ್ಗೆ ಹೊಸದಾಗಿ ಹೇಳ್ತಾ ಇಲ್ಲ. ಯಾರು ಅದರ ಬಗ್ಗೆ ತಾತ್ಸಾರ ಮಾಡಿದ್ದಾರೆ ಅದೇನು ಪರವಾಗಿಲ್ಲ, ಬೇಕಾದ್ರೆ ಮಾಡ್ಕೊಳ್ಳಿ, ಬೇಕು ಹಂಗಲ್ಲ, ಅವಶ್ಯವಾಗಿ ಅದನ್ನು ಮಾಡಬೇಕು. ನಮ್ಮ ಕೈಲಿ ಆಗದೆ ಇದ್ರೆ ಬೇರೆ ಬೇರೆ ಈಗ ವ್ಯವಸ್ಥೆಗಳು ಮಾಡಿರ್ತಾರೆ, ಆಗೋ ಕಡೆನಾದರೂ ನಾವು ಹೋಗಿ ಅದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಧನುರ್ನಾರಾಯಣ ಲಕ್ಷ್ಮೀ ಪೂಜೆ, ಭಗವಂತನ ಪೂಜೆ ಆದಮೇಲೆ ಶಂಖದಲ್ಲಿ ಲಕ್ಷ್ಮೀ ಸನ್ನಿಧಾನ, ಆ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ ಅಂತ ಇದೆ. 12 ಪವಿತ್ರವಾದ ಲಕ್ಷ್ಮೀ ದೇವಿಯ ಹೆಸರುಗಳನ್ನ ಹೇಳಿದ್ರೆ ಮಹಾ ಐಶ್ವರ್ಯ ಪ್ರಾಪ್ತಿ. ಇಂದ್ರದೇವರು ಶಚೀದೇವಿಯ ಸಹಿತವಾಗಿ ಧನುರ್ಮಾಸವನ್ನ ಮಾಡಿ ಉತ್ತಮವಾದ ಐಶ್ವರ್ಯವನ್ನ ಪಡೆದಿದ್ದಾರೆ ಅಂತ ಪುರಾಣದ ಕಥೆಗಳೆಲ್ಲ ಹೇಳ್ತಾ ಇದೆ. ಇಂದ್ರದೇವರಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ಆಚರಿಸಿರ್ತಕ್ಕಂಥ ವ್ರತ ಧನುರ್ಮಾಸಾದಿಗಳು ಸೋಮಾರಿತನ ಪಡೆದೇನೆ ಅದಕ್ಕೇನು ಬೇಕೋ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಸಮಯದಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿದ್ರೆ ವಿಷ್ಣು ಲೋಕ ಜ್ಞಾನದ್ವಾರ ಗುರುಪದೇಶ ದ್ವಾರ ಅಪಾರವಾದ ವಿಷ್ಣು ಲೋಕವನ್ನ ಕೊಡ್ತಾರೆ ಅಂತ ಹೇಳಿ, ಈ ಸವಿತರಿ ಸೂರ್ಯ ಧನು ರಾಶಿಯಲ್ಲಿ ಇದ್ದಾಗ ಯಾರು ಭಗವಂತನಿಗೆ ಅರುಣೋದಯ ಕಾಲದಲ್ಲಿ ನೈವೇದ್ಯವನ್ನು ಮಾಡ್ತಾರೆ ಅವರ ಪುಣ್ಯವನ್ನು ಎಣಿಸೋದಿಕ್ಕೆ ಆಗೋದಿಲ್ಲ ಅಂತ ಪುರಾಣ ಹೇಳ್ತಾ ಇದೆ. ಇಂತಹ ಅವಕಾಶ ಬಂದಿರೋದೇ ಅಪರೂಪ. ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಸಂಘ ಸಂಸ್ಥೆಗಳಿಗಾದರೂ ಬನ್ರಿ, ನಿಮ್ಮ ಮನೆಗಳಲ್ಲಾದರೂ ಮಾಡ್ರಿ, ಸ್ವಯಂ ಪಾಕವನ್ನಾದರೂ ಕೊಡ್ರಿ, ಒಟ್ಟಿನಲ್ಲಿ ಇದನ್ನ ಸಾರ್ಥಕ ಪಡಿಸ್ಕೊಳ್ರಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಅದು ಶಾಸ್ತ್ರ ವಿಹಿತ, ಭಗವಂತನ ಆಜ್ಞೆ. ಅದನ್ನ ಹೇಳ್ತಾ ಇಲ್ವಾ, ಈ ಕಾಲಕ್ಕೆ ಮಾಡ್ರಿ ಅಂತ ನಿಹಿತ ಮಾಡಿರೋದ್ರಿಂದ, ಈ ಕಾಲಕ್ಕೆ ಮಾಡಬೇಕು ಅಂತ ಭಗವಂತ ವಿಶೇಷವಾಗಿ ಹೇಳಿರೋದ್ರಿಂದ, ಸನಕ್ಷತ್ರ
ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಕೊಡ್ತೀನಿ ಆ ಕಾಲಕ್ಕೆ ಮುದ್ಗಾನ್ನ ನಿವೇದನ ಮಾಡಿದ್ರೆ ಅಂತ ಹೇಳಿ ಆ ಕಾಲವನ್ನು ಭಗವಂತನೇ ನಿವೇದನ ಮಾಡಿರೋದ್ರಿಂದ ಆ ಕಾಲವನ್ನು ನಮಗೆ ಮೀರಕ್ಕಾಗೋದಿಲ್ಲ, ಅವಶ್ಯವಾಗಿ ಅದನ್ನು ಮಾಡಬೇಕು ಅಂತ ಹೇಳಿ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ.